ಭೌತಿಕ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಸಹೋದರ ಸಹೋದರಿಯರು ಅಥವಾ ಏನು ನಮ್ಮ ಸಹಜೀವರಿದ್ದಾರೋ ಅವರ ನಡುವೆ ಸಾಮರಸ್ಯತೆ ಬರಬೇಕು ಅಂತಂದರೆ ಈ ಸ್ವಭಾವಗಳ ಒಂದು ಕಲ್ಪನೆ ನಮಗೆ ಇರಬೇಕಾಗುತ್ತೆ. ಈ ಸ್ವಭಾವಗಳ ಒಂದು ಕಲ್ಪನೆ ನಮಗೆ ಇಲ್ಲದೇ ಇರೋದ್ರಿಂದಲೇ ನಮ್ಮಲ್ಲಿ ಏನಾಗಿದೆ ಅಂದರೆ ಒಬ್ಬರನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಲ್ಲಿ ವಿಫಲರಾಗಿದ್ದೇವೆ. ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸೋದಕ್ಕೆ ಈ ಸ್ವಭಾವಗಳ ಒಂದು ಕಲ್ಪನೆ ಬೇಕು. ಭೌತಿಕ ಜೀವನದಲ್ಲಿ ನಮ್ಮ ಹಿರಿಯರು ಮನೆಗಳಲ್ಲಿ ಅಥವಾ ಸಮಾಜದಲ್ಲಿ, ಕುಟುಂಬದಲ್ಲಿ, ಸಮುದಾಯದಲ್ಲಿ ಅವರು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂದರೆ, ಯಾರನ್ನಾದರೂ ಒಬ್ಬರನ್ನ ಉದ್ದೇಶಿಸಿ ಹೇಳುವಾಗ, ಬುದ್ಧಿ ಹೇಳುವಾಗ ಅವ್ರ ಸ್ವಭಾವನೆ ಹಾಗೆ ಅಂತ ಹೇಳೋರು. ಈ ಶಬ್ದ ಕೇಳಿದ್ವಿ ನಾವು. ಅವ್ರ ಸ್ವಭಾವನೆ ಹಾಗೆ ಒಂದೇ ಮಾತಲ್ಲಿ ಹೇಳ್ತಾ ಇದ್ರು ಅವರು. ಈಗ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರ ಸ್ವಭಾವನೆ ಹಾಗೆ. ಆ ದೃಷ್ಟಿಯಿಂದಲೇ ನಾವು ವ್ಯಕ್ತಿಗಳನ್ನು, ಸ್ವಭಾವಗಳನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅವರ ಜೊತೆಯಲ್ಲಿ ಬದುಕೋದಕ್ಕೆ ಅಥವಾ ಅವರ ಜೊತೆಯಲ್ಲಿ ಸಹಜವಾಗಿ ಸಮರಸತೆಯಿಂದ ಜೀವನವನ್ನು ನಡೆಸೋದಕ್ಕೆ ನಿಜವಾಗಲೂ ಕೂಡ ಅನುಕೂಲ ಆಗುತ್ತೆ. ಹೀಗೇ ಒಂದು ಗೋಷ್ಠಿಯಲ್ಲಿ ರಾಘವೇಂದ್ರಾಚಾರ್ಯವರು ಶ್ರೀಯುತರು ನನಗೆ ಅಣ್ಣ ಆಗಬೇಕವರು. ಅವ್ರೇನು ಮಾಡಿದ್ರು ಅಂದರೆ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡಿದರು. ಮಾನವನ ಸ್ವಭಾವದ 7 ಶಾಖೆಗಳು ಅಂತ. ಅರ್ಥ ಆಗಲಿಲ್ಲ ತಕ್ಷಣ. ಸ್ವಲ್ಪ ಅರ್ಧಬರ್ಧ ಕೇಳಿಬಿಟ್ಟು ನಾನು ಕೂಡ ಏನು ಮಾಡಿದೆ, ಮುಚ್ಚಿಟ್ಬಿಟ್ಟೆ. ಯಾಕೆಂದರೆ ಅರ್ಥ ಆಗೋದು ಕಷ್ಟ. 7 ರೇಖೆಗಳು, 7 ಸ್ವಭಾವಗಳು ಅಂದರೆ ಅರ್ಥ ಆಗೋದಿಲ್ಲ ಅಂತ. ಆಮೇಲೆ ಅದನ್ನು ಅಧ್ಯಯನ ಮಾಡಿದ್ರೆ, ಅದನ್ನು ಸರಿಯಾಗಿ ನಾವು ಗ್ರಹಿಸಿದರೆ, ಒಳಾರ್ಥವನ್ನು ತಿಳ್ಕೊಂಡ್ರೆ ನಿಜವಾಗಲೂ ಕೂಡ ಭೌತಿಕ ಜೀವನ ನಮ್ಮದು ಸರಳವಾಗುತ್ತೆ, ತುಂಬ ಸುಲಭವಾಗುತ್ತೆ. ಯಾವುದೋ ಈ ಸ್ವಭಾವಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ. ಈಗ ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿದಂತಹ ಮಕ್ಕಳಿದ್ರೂ ಕೂಡ 3 ಜನ ಇದ್ದರೆ 3 ಜನರ ಸ್ವಭಾವನೂ ಕೂಡ ವಿಭಿನ್ನವಾಗೇ ಇರುತ್ತೆ. ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿರ್ತಾರೆ, ಆದರೂ ಕೂಡ 3 ಜನದ್ದು ಸ್ವಭಾವ ಒಂದೇ ರೀತಿ ಇರೋದಿಲ್ಲ. ಒಬ್ಬ ಒಂಥರ, ಇನ್ನೊಬ್ಬ ಇನ್ನೊಂದು ಥರ ಇರ್ತಾನೆ, ಇನ್ನೊಬ್ಬ ಇನ್ನೊಂದು ಥರ ಇರ್ತಾನೆ. ಸೃಷ್ಟಿಯಲ್ಲಿ ಹೀಗೆ ಇರೋದು ಮತ್ತು ಹೀಗೆ ಇರಬೇಕು. ನಮಗೆ ಥಿಯಾಸಫಿ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಯಾಕೆ ಈ ಪುನರ್ಜನ್ಮ, ಕರ್ಮ ಸಿದ್ಧಾಂತ ಇದೆಲ್ಲ ಯಾಕೆ ಬೇಕು? ಈಗ ಮೂಲ ಚೈತನ್ಯ ಬ್ರಹ್ಮಾಂಡ ಅಧಿಪತಿಯಿಂದ ನಾವು ಈಗ ಸೋದರ ಶ್ರೇಯಸ್ ಅವರು ಹೇಳ್ತಾ ಇದ್ದಾರೆ, ಒಂದೇ ಅಂಶದಿಂದ ನಾವೆಲ್ಲರೂ ಕೂಡ ವಿಭಿನ್ನವಾಗಿ ಬೇರ್ಪಟ್ಟು ಬಂದಿರೋರು ಅಂತ. ಇದೆಲ್ಲ ಯಾಕೆ ಬೇಕಾಗಿತ್ತು? ಪರಿಶುದ್ಧತೆಯಿಂದ ಮಕ್ಕಳಿದ್ವಲ್ಲ, ಹಾಗೇ ಇರಬೇಕಾಗಿತ್ತಲ್ವಾ ಅಂಥೇಳಿ ಅನಿಸುತ್ತೆ ಎಷ್ಟೋ ಜನಕ್ಕೆ. ಆದರೆ ಸಂಸರಣೆ, ಬೆಳವಣಿಗೆಗೆ ಇದೆಲ್ಲದೂ ಕೂಡ ಅಗತ್ಯ ಇದೆ. ಸ್ವಭಾವಗಳನ್ನೇನಾದರೂ ಕೂಡ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಕುಟುಂಬದಲ್ಲಿ ಸಾಮರಸ್ಯತೆ ಇರುತ್ತೆ. ನಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರು ಏನಿರ್ತಾರೋ ಅವರ ಸ್ವಭಾವಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅರ್ಥ ಮಾಡಿಕೊಂಡು ನಾವು ಅವ್ರನ್ನ ತಿದ್ದೋದು ಬೇಡ, ಅವ್ರಿಗೆ ನಾವು ಹೊಂದ್ಕೋಬೋದಲ್ಲ. ಅವರಿಗೆ ನಾವು ಹೊಂದ್ಕೊಂಡ್ವಿ ಅಂದರೆ ಅಲ್ಲೇನಾಗುತ್ತೆ, ಖಂಡಿತವಾಗೂ ಸಮರಸತೆ ಬರುತ್ತೆ ಮತ್ತು ಒಂದು ಬಾಂಧವ್ಯನೂ ಕೂಡ ಚೆನ್ನಾಗಿರುತ್ತೆ. ಇರುವಂಥ ಪರಿಸ್ಥಿತಿಗೆ ನಾವೇ ಹೊಂದ್ಕೊಳ್ತೀವಿ. ಆ ಹೊಂದ್ಕೊಳ್ಬೇಕಾದ್ರೆ ಆ ಜ್ಞಾನ ಇರಬೇಕು ಅಂತಂದರೆ ಆ ಸ್ವಭಾವಗಳ ಒಂದು ಅರಿವು, ಜ್ಞಾನ ನಮಗಿರಬೇಕಾಗುತ್ತೆ. ಆ ದೃಷ್ಟಿಯಿಂದನೇ ಮಾನವನ ಸ್ವಭಾವದ 7 ಶಾಖೆಗಳು ಅಥವಾ ರೇಖೆಗಳು ಅನ್ನೋದೇನಿದೆ ಅದು ಬಹಳ ಒಂದು ಉತ್ತಮವಾದಂತಹ ಒಂದು ವಿಷಯ ಅಂತೇಳಿ ನಾನಂತೂ ಕೂಡ ಭಾವಿಸಿದ್ದೀನಿ. ಈಗ ವಿಶ್ವ ಬ್ರಹ್ಮಾಂಡಾಧಿಪತಿ ಅಥವಾ ಮೂಲ ಚೈತನ್ಯ ಅಂತ ಏನು ಕರಿತಿದ್ದೀವಿ,
ಅದು ಒಂದು ದೊಡ್ಡ ವಿಶಾಲವಾದಂತಹ ಜಲಾಶಯ ಅಂತ ತಿಳ್ಕೊಳ್ಳೋಣ. ಆ ಜಲಾಶಯದಲ್ಲಿ ಸಂಗ್ರಹ ಆಗಿರುವಂಥ ಒಂದು ನೀರು, ದೊಡ್ಡದಾಗಿ ಬೃಹದಾಕಾರವಾಗಿರುವಂಥ ಒಂದು ನೀರು, ಅದನ್ನು 7 ನಾಲೆಗಳ ಮೂಲಕ ಆ ನೀರನ್ನು ಹೊರಹಾಯಿಸಿದರೆ, ಆ 7 ನಾಲೆಗಳು ಅಂದರೆ 7 ಬಣ್ಣದ ರೂಪದಲ್ಲಿದ್ದರೆ, ಹರಿಯುವಂಥ ಹೊರಭಾಗದಲ್ಲಿ ಹರಿಯುವಂಥ ನೀರೇನಾಗುತ್ತೆ 7 ಬಣ್ಣದ ರೂಪದಲ್ಲೇ ಬರುತ್ತೆ. ಆ ದೃಷ್ಟಿಯಿಂದನೇ 7 ಸ್ವಭಾವಗಳು, 7 ರೇಖೆಗಳು ಅಂತಲೇ ನಿರ್ದಿಷ್ಟವಾಗಿ ಖಚಿತಪಡಿಸಿದ್ದಾರೆ. ನಮ್ಮ ದೇಹಗಳು ಕೂಡ 7, ಲೋಕಗಳು 7, ಕಾಮನ ಬಿಲ್ಲಿನ ಬಣ್ಣಗಳು 7. ನಮಗೆ 7 ದೇಹಗಳು ಇರೋದ್ರಿಂದನೇ ಮನುಷ್ಯನ ಒಂದು ಆಕಾರ, ದೈಹಿಕ ಆಕಾರವನ್ನು ನೋಡಿದಾಗ 7 ವರ್ಷಗಳಿಗೆ ಒಂದು ಸಾರಿ ಬದಲಾವಣೆ ಆಗ್ತಾ ಇರುತ್ತೆ. 1ನೇ ವರ್ಷದಲ್ಲಿ ಆ ಮಗು ಹುಟ್ಟಿದ್ದು 7ನೇ ವರ್ಷಕ್ಕೆ ಚಹರೆ ಬದಲಾಗುತ್ತೆ, ಮತ್ತೆ 14ನೇ ವಯಸ್ಸಿಗೆ ಬಂದಾಗ ಮತ್ತೆ ಬದಲಾಗುತ್ತೆ. ಈ ದೃಷ್ಟಿಯಿಂದನೇ ನಮ್ಮ ಚಿಕ್ಕ ವಯಸ್ಸಿನ ಯಾವುದಾದ್ರೂ ಒಂದು ಫೋಟೋವನ್ನು ನಾವು ಹಿಡ್ಕೊಂಡು ನೋಡಿದಾಗ ಇದು ನಂದ ಅಂತೀವಿ. ಏಕೆಂದರೆ ಆಗಿರೋದಿಲ್ಲ, ನಾವು ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ವೋ ಆಗಿರೋದಿಲ್ಲ, ಬದಲಾವಣೆ ಆಗ್ತಾ ಇರುತ್ತೆ. ಹೀಗೆ ಪ್ರಕೃತಿ ನಿಯಮ ಇದೆ. ಶಾಖೆಗಳಲ್ಲಿ ನಾವು ನೋಡಿದಾಗ ಸುದರ್ಶನ್ ಅವರು ಹೇಳಿದರು, 1ನೇ ಶಾಖೆ ಅದರ ಒಂದು ದೈವಿಕ ಗುಣ ಇಚ್ಛಾ ಪ್ರವೃತ್ತಿ, ಮತ್ತು 2ನೇ ಶಾಖೆಯಲ್ಲಿ ಶ್ರೇಯಸ್ರವರು ಹೇಳಿದರು ಪ್ರೇಮ, ದೈವಿಕ ಗುಣ ಆ 2ನೇ ಶಾಖೆಯದು ಪ್ರೇಮ. ಇಲ್ಲಿ 3ನೇ ಶಾಖೆಗೆ ಬಂದಾಗ 3ನೇ ಶಾಖೆಯ ಒಂದು ಪ್ರಮುಖವಾಗಿರುವಂಥ ಗುಣ ಅಂತಂದರೆ ಕ್ರಿಯೆ ಅಂತ. ಕ್ರಿಯೆ 3ನೇ ಶಾಖೆದು ಕ್ರಿಯೆ ಅಂತ. ಶಿವ, ವಿಷ್ಣು ಮತ್ತು ಬ್ರಹ್ಮ, ಅವು 3 ಶಕ್ತಿಗಳು ಅಂತೇಳಿ ನಿರ್ದೇಶಕರು ಮೊದಲೇ ಹೇಳಿದರು. ಈಗ 3ನೇ ಶಕ್ತಿ ಬ್ರಹ್ಮನಿಗೆ ಸಂಬಂಧಪಟ್ಟಂತಹ, ಅಂದರೆ ಸೃಷ್ಟಿಕರ್ತ, ಸೃಷ್ಟಿ, ಕ್ರಿಯೆಗೆ ಸಂಬಂಧಿಸಿದಂತಹ ಒಂದು ಶಾಖೆ ಇದು. ಅದಕ್ಕಿಂತ ಮೊದಲು ಮನಸ್ಸಿನಿಂದ ಹುಟ್ಟುವಂಥದ್ದು ಕ್ರಿಯೆ ಅಂದರೆ. ಮೂಲ ಕ್ರಿಯೆ ಹುಟ್ಟೋದಲ್ಲಿ ಮನಸ್ಸಿನಲ್ಲಿ. ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ, ಮನಸ್ಸಿನಲ್ಲಿ ನಮಗೆ ಆಲೋಚನೆಗಳು ಹುಟ್ಟೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಗೋಷ್ಠಿ ನಡೀತಾ ಇದೆ, ಗೋಷ್ಠಿಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದು ಇಚ್ಛೆ, ಗೋಷ್ಠಿಗೆ ಹೋಗಬೇಕು ಅನ್ನೋದು. ಆ ಹೋಗೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡೋಕ್ಕೆ ಶುರು ಮಾಡ್ತೀವಲ್ಲ, ಗೋಷ್ಠಿಗೆ ಹೇಗೆ ಹೋಗೋದು, ಮನೆಯಿಂದ ಹೇಗೆ ಹೋಗೋದು, ಯಾರ ಜೊತೆ ಹೋಗೋದು, ಆಟೋದಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ, ಈ ರೀತಿಯಲ್ಲಿ ನಮಗೆ ಆಲೋಚನೆಗಳು ಉದ್ಭವ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲಿ? ನಮ್ಮ ಮನಸ್ಸಿನಲ್ಲಿ. ಆ ಆಲೋಚನೆಗಳ ಒಂದು ಸಾರ ಏನಿದೆಯೋ ಅದೇ ಈ 3ನೇ ಶಾಖೆಗೆ ಸಂಬಂಧಪಟ್ಟಿರುವಂಥದ್ದು ಮನಸ್ತತ್ವ. ಮನಸ್ಸಿನಲ್ಲಿ ಆಲೋಚನೆಗಳು ಉದ್ಭವ ಆಗ್ತಾ ಇರ್ತವೆ. ಎಲ್ಲರಿಗೂ ಕೂಡ ಈ 3ನೇ ಒಂದು ಶಾಖೆ ಏನಿದೆಯೋ, ಈ ಒಂದು ಕ್ರಿಯೆ ಏನಿದೆಯೋ, ಎಲ್ಲ ಶಾಖೆಯ ಜೀವಕೋಟಿಗಳಲ್ಲೂ ಕೂಡ ಇದು ಇದ್ದೇ ಇರುತ್ತೆ. ಮನಸ್ಸಿನಲ್ಲಿ ಆಲೋಚನೆಗಳು ಉದ್ಭವ ಆಗ್ತಾನೆ ಇರ್ತವೆ. ಇದು ನಿರಂತರವಾಗಿರುತ್ತೆ, ಯಾವಾಗಲೂ ಕೂಡ ಇದು ನಿಂತಿರೋವಂಥದ್ದಲ್ಲ. ನಿದ್ರೆ ವೇಳೆಯಲ್ಲೂ ಕೂಡ ಮನಸ್ಸು ಕೆಲಸವನ್ನು ಮಾಡ್ತಾ ಇರುತ್ತೆ. ಒಬ್ಬ ಮನುಷ್ಯನಿಗೆ 24 ಗಂಟೆಗಳಲ್ಲಿ ಬೆಳಗ್ಗೆ ನಮಗೆ ಎಚ್ಚರವಾದಾಗಿಂದ ರಾತ್ರಿ ಮಲಗುವವರೆಗೂ ಕೂಡ 80,000 ಆಲೋಚನೆಗಳು ಬರ್ತಾ ಇರ್ತವೆ. 80ರಿಂದ 1.5 ಲಕ್ಷ ಆಲೋಚನೆಗಳು ಕೂಡ ಬರ್ತಾ ಇರ್ತವೆ. ಈಗ ನಾವಿಲ್ಲಿ ಕೂತಿದ್ದಾಗ ಆಲೋಚನೆಗಳು ಸಹಜವಾಗಿ ಬರ್ತಾ ಇರ್ತವೆ. ಎಷ್ಟೊತ್ತಿ ಮುಗಿಯುತ್ತೆ ಈ ಗೋಷ್ಠಿ, ಊಟಕ್ಕೆ ಏನು ಮಾಡಿದಾರೋ, ಅಥವಾ ಮತ್ತೆ ವಾಪಸ್ಸು ನಾನು ಮನೆಗೆ ಹೋಗೋದು ಹೇಗೆ,
ಏನೇನೋ ಬರ್ತಾ ಇರುತ್ತೆ, ಹೇಳೋಕ್ಕಾಗಲ್ಲ ಅದೆಲ್ಲ. ಹಾಗೆ ಇಂಥ ಆಲೋಚನೆಗಳು ಸಹಜವಾಗಿ ಬರ್ತಾ ಇರ್ತವೆ. ಅವುಗಳನ್ನು ನಾವು ಎಣಿಸ್ಕೊಂಡ್ರೆ ದಿನಕ್ಕೆ 80,000 ಅಥವಾ ಅದಕ್ಕಿಂತ ದಾಟಿದಂಥ. ಈ ಆಲೋಚನಾ ರಹಿತ ಸ್ಥಿತಿ ಯಾರಿಗಿರುತ್ತೋ, ಅಂದರೆ ಆಲೋಚನೆಗಳು ಈಗ ಬರ್ತಾ ಇರುತ್ತಲ್ಲ, ಕಡಿಮೆ ಆಗ್ತಾ ಹೋದರೆ ಆವಾಗ ಮನಸ್ಸು ಶಾಂತವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ನಮಗೆ ಪ್ರತಿನಿತ್ಯ ಆಲೋಚನೆಗಳು ಮನಸ್ಸಿನಲ್ಲಿ ಏನು ಬರ್ತಾ ಇರ್ತವೋ ಆ ಆಲೋಚನೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು? ಧ್ಯಾನದ ಸ್ಥಿತಿ. ಧ್ಯಾನವನ್ನು ಪ್ರತಿದಿನ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಮ್ಮ ಆಲೋಚನೆಗಳು ಕಡಿಮೆ ಆಗುತ್ತೆ. ಆಲೋಚನೆಗಳು ಯಾವಾಗ ಕಡಿಮೆ ಆಗುತ್ತೋ ಧ್ಯಾನ ಸಿದ್ಧಿ ಆಗುತ್ತೆ. ನಂತರ ಸ್ಥಾನ ಸಮಾಧಿ ಸ್ಥಿತಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮನುಷ್ಯ ಆರೋಗ್ಯವಾಗಿರ್ತಾನೆ. ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಆಲೋಚನೆಗಳು ಕಡಿಮೆ ಆಗಬೇಕು. ಎಲ್ಲರ ಮನೆಗಳಲ್ಲೂ ಕೂಡ ನಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಇರ್ತೀವಿ. ಯಾವುದಾದ್ರೂ ಗೆಸ್ಟ್ ಅಥವಾ ಅತಿಥಿಗಳು ನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ನಾವೇನು ಮಾಡ್ತೀವಿ ಅಂದರೆ, ಈಗ ನಾನಿರ್ತೀನಿ, ನನ್ನ ಮಗನ ಸ್ನೇಹಿತ ಯಾರೋ ನಮ್ಮ ಮನೆಗೆ ಬರ್ತಾನೆ. ನನ್ನ ಆಲೋಚನೆ ಇರುತ್ತೆ, ಇವನು ಯಾಕೆ ಬಂದ, ಇವನು ಯಾರು, ಹೀಗೆ. ನನ್ನ ಮಗ ಏನಂತಾನೆ, ನಮ್ಮಮ್ಮ ಏನಾದ್ರು ಕೊಡ್ತಾರೋ ಇವನಿಗೆ ಇಲ್ವೋ ಅಲ್ವಾ, ಒಬ್ಬೊಬ್ಬರ ಆಲೋಚನೆಗಳು ಅಂತಾರೆ. ಇನ್ನು ನಮ್ಮ ಮನೆಯವ್ರು ಏನಂತಂತಾರೆ, ಈಗಿನ ತಿಂಡಿ ಮಾಡೆಲ್ಲ ಪಾತ್ರೆ ಬೆಳಗಿಟ್ಟಿನಿ, ಇವನು ಯಾರೋ ಬಂದ, ಅಥವಾ ಇವನಿಗೆ ಏನು ಕೊಡಬೇಕು, ಹೀಗೆ ಒಂದೊಂದು ರೀತಿಯಲ್ಲಿ ಆಲೋಚನೆಗಳು ಬರ್ತಾನೆ ಇರ್ತವೆ. ಆದರೆ ಅದೇ ಮನೆಯಲ್ಲಿ ಇರುವಂಥ ಒಂದು ಚಿಕ್ಕ ಮಗು ಅಂದ್ಕೊಳ್ಳಿ, ಒಂದು 5 ವರ್ಷದ ಒಳಗಿನ ಮಗು. ಆ ಮಗು ಏನು ಮಾಡುತ್ತೆ ಅಂದರೆ, ಬರುತ್ತೆ, ಬಂದಿದ್ದು ತಕ್ಷಣ ನೋಡುತ್ತೆ ಯಾರನ್ನ ಬಂದಂಥವ್ರನ್ನ. ಅದ್ರ ಮನಸ್ಸಿನಲ್ಲಿ ಏನು ಆಲೋಚನೆ ಇರಲ್ಲ. ಇರುತ್ತಾ? ಖಂಡಿತ ಇರಲ್ಲ. ಆ ಮಗು ಬರುತ್ತೆ, ಎಲ್ಲರನ್ನೂ ಗಮನಿಸುತ್ತೆ, ನೋಡುತ್ತೆ, ಸುಮ್ಮನೆ ಹೊರಟೋಗುತ್ತೆ. ನೋಡಿ, ಆ ಸ್ಥಿತಿಗೆ ಬರಬೇಕು ನಾವು. ಆ ಸ್ಥಿತಿಗೆ ನಾವು ಕೂಡ ಏನಾದ್ರು ಬಂದರೆ ನಮ್ಮ ಮನಸ್ಥಿತಿ, ನಾವು ಆ ಮಗುವಿನಂತೆ ಆರೋಗ್ಯವಾಗಿರ್ತೀವಿ. ನಮ್ಮ ಮನಸ್ಥಿತಿ ಆಗಿರೋದಿಲ್ಲ. ನಮಗೇನಾಗುತ್ತೆ ಅಂದರೆ, ಯಾರು ಮನೆಗೆ ಬಂದರೂ 108 ಆಲೋಚನೆಗಳು ಹಿಂದೆ. ಇವ್ರು ಯಾಕೆ ಬಂದರು, ಎಲ್ಲೋದ್ರು, ಹೆಂಗೆ ಹೋಗ್ತಾರೆ, ಏನು ಕತೆ, ಆಚೆಗೆ ಹೋದ್ರೂ ಬಿಡಲ್ಲ, ಬಗ್ಗೆ ನೋಡ್ತಾ ಇರ್ತೀವಿ ಮತ್ತೆ ಹೆಂಗೆ ಹೋಗ್ತಾನೆ ಅಂತ. ಯಾಕೆಂದರೆ ನಮ್ಮ ಆಲೋಚನೆಗಳು ಈ ರೀತಿ ತುಂಬ್ಕೊಂಡ್ಬಿಟ್ಟಿರ್ತಾವೆ ನೋಡಿ. ಹೀಗೆ ಈ ಆಲೋಚನೆ, ಇದನ್ನೇ ಕ್ರಿಯೆ ಅನ್ನೋದು. ಕ್ರಿಯೆ ಅಂತಂದರೆ ಕೆಲಸ ಅಂತಲೇ ತಿಳ್ಕೊಳ್ಬೇಕಾಗಿಲ್ಲ. ನಾವು ಮನಸ್ಸಿನಲ್ಲೇ ಮೂಲವಾಗಿ ಹುಟ್ಟುವಂಥದ್ದು ಈ ಆಲೋಚನೆಗಳೆಲ್ಲವೂ ಕೂಡ. ನೆಕ್ಸ್ಟ್, ಜೊತೆಗೆ ಈ 7 ಸ್ವಭಾವದ ಜನಗಳು ಕೂಡ ಇದ್ರೇ ನಮ್ಮ ಸಂಸರಣೆ ಆಗೋದು. ಒಂದು ವೇಳೆ ಒಂದೇ ಥರದವರಿದ್ದರೆ ಕಷ್ಟ. ಈ ಗೋಷ್ಠಿ ಚೆನ್ನಾಗಿ ನಡೀಬೇಕು ಅಂತಂದರೆ ಅಧ್ಯಕ್ಷರು ಇರಬೇಕು, ನಿರ್ದೇಶಕರು ಇರಬೇಕು, ಮತ್ತು ಮುಂದೆ ಕೂತ್ಕೊಳ್ಳೋರು ಇರಬೇಕು. ಮುಂದೆ ಕೂತ್ಕೊಳ್ಳೋರು ಯಾರು ಜನ ಇಲ್ಲ ಅಂದರೆ ಮೇಲ್ಗಡೆ 3-4 ಜನ ಕೂತ್ಕೊಂಡು ಗೋಷ್ಠಿ ಮಾಡೋಕ್ಕಾಗತ್ತಾ? ಇಲ್ಲ. ಚೇರ್ ಹಾಕೋರು ಇರಬೇಕು, ಮತ್ತು ಈ ಎಲ್ಲ ಅಣಿ ಮಾಡೋರು ಇರಬೇಕು, ಅಡುಗೆ ಮಾಡೋರು ಇರಬೇಕು, ಎಲ್ಲರೂ ಇದ್ರೇ. ಮತ್ತು ಇವರೆಲ್ಲ ಯಾಕೆ, ಈ ಸ್ವಭಾವಕ್ಕೂ ಇವ್ರಿಗೆ ಏನು ಸಂಬಂಧ ಅಂದರೆ, ಆ ಒಂದೊಂದು ಸ್ವಭಾವದವರು ಕೂಡ ಒಂದೊಂದು ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ. ಯಾರು ವೇದಿಕೆ ಮೇಲೆ ಕೂತ್ಕೊಂತಾರೋ ಅವ್ರಿಗೆ ಇಚ್ಛಾಜ್ಞಾನ ಜಾಸ್ತಿ ಇರುತ್ತೆ, ಕಮಾಂಡಿಂಗ್ ಪವರ್ ಇರುತ್ತೆ ಅವ್ರಿಗೆ. ಎಲ್ಲದನ್ನು ಕೂಡ ಇಡೀ ಕಾರ್ಯಕ್ರಮವನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ಅವರಿಗಿರುತ್ತೆ. ಅದಕ್ಕೆ ಅವ್ರನ್ನ ಮೇಲೆ ಕೂರಿಸೋದು. ನಾನು ಕೊನೆಗೆ ಕೂರಿಸೋರೆ, ಕಡೆಯಲ್ಲಿ ಕೂತೀನಿ ನಾನು ಅಂದರೆ ಅಂದ್ಕೋಬಾರ್ದು ನಾವು, ಅಲ್ವಾ? ಮತ್ತು ಇವರು ಕೂಡ ಅಷ್ಟೇ, ಮೇಲೆ ಒಬ್ಬರೇ ನಾನು ಅಧ್ಯಕ್ಷ ಅಂತ ಹಿಂಗೆ ಕೂತಿದ್ರೆ ಆಯ್ತು ನಾವೆಲ್ಲ ಹೋಗ್ತೇವಪ್ಪ ನೀನು ಮಾಡ್ಕೆ ಕಾರ್ಯಕ್ರಮ ಅಂದರೆ ಅದು ಆಗೋದಿಲ್ಲ. ಈ ದೃಷ್ಟಿಯಿಂದ ನೋಡಿ, ಪ್ರಕೃತಿನಲ್ಲಿ ಹೇಗೆ ಸೃಷ್ಟಿ ಮಾಡಿರುತ್ತೆ ಅಂದರೆ, ಎಲ್ಲರನ್ನೂ ಕೂಡ, ಎಲ್ಲ ಸ್ವಭಾವದ ಜನಗಳು ಕೂಡ, ಎಲ್ಲರೂ ಕೂಡ ಇದ್ದರೇ ಮಾತ್ರ ಸಂಸರಣೆ ಆಗೋದು. ಈ ದೃಷ್ಟಿಯಿಂದನೇ ಸಮರಸವಾಗಿ ಆ 4ನೇ ಶಾಖೆಯಲ್ಲಿ ಹೇಳ್ತಾರೆ ನಿರ್ದೇಶಕರು. ಆ 4ನೇ ಶಾಖೆಯವರಿಗೆ ಎಲ್ಲರ ಜೊತೆಗೆ ಹೊಂದ್ಕೊಳ್ಳುವಂಥ ಗುಣ ಇರುತ್ತೆ. ಈ ಒಂದೊಂದು ಶಾಖೆಗೆ 7 ಶಾಖೆಗಳಲ್ಲಿ ಏನಾಗುತ್ತೆ ಅಂದರೆ,
ಎಲ್ಲ ಸ್ವಭಾವನೂ ಇರುತ್ತೆ. ಸಹೋದರರು ಮೊದಲೇ ಹೇಳಿದ್ರಲ್ಲ ಹಾಗೆ ಎಲ್ಲ ಗುಣಗಳು ಕೂಡ ಎಲ್ಲ ಸ್ವಭಾವದ 7 ಗುಣಗಳು ಎಲ್ಲ ವ್ಯಕ್ತಿಗಳಲ್ಲಿ ಇರುತ್ತೆ. ಒಂದು ಪ್ರಧಾನವಾಗಿರುತ್ತೆ. ಇಚ್ಛ 7 ಏನು ಸ್ವಭಾವಗಳಿದೆಯೋ ಆ 7 ಸ್ವಭಾವದಲ್ಲಿ 7 ಸ್ವಭಾವಗಳು ಇರುತ್ತೆ, ಒಂದು ಮಾತ್ರ ಪ್ರಧಾನವಾಗಿರುತ್ತೆ. ಈಗ ಮನುಷ್ಯ ಅಂದಮೇಲೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಏನು ಅರಿಷಡ್ವರ್ಗಗಳು ಅಂತ ಕರಿತೀವೋ 6 ಕೂಡ ಎಲ್ಲರಿಗೂ ಇರುತ್ತೆ. ಆದರೆ ಯಾವುದಾದ್ರೂ ಒಂದು ಪ್ರಧಾನವಾಗಿರುತ್ತೆ. ಈಗ ಕ್ರೋಧ ಯಾವಾಗಲೂ ಜಾಸ್ತಿ ಇರೋವಂಥವನಿಗೇನಾಗುತ್ತೆ, ಅವನು ಮಾತಾಡ್ಸಿದ್ರೆ ಸಾಕು ಸಿಟ್ಟುಕೊಂಡೇ ಮಾತಾಡ್ತಿರ್ತಾನೆ ಅಲ್ವಾ. ತಿಂಡಿ ಆಯಿತಾ ಅಂತ ನಾವೇನು ಕೇಳಿದ್ರೆ ಆಗದ್ರೆ ಕೊಡ್ತೀಯ ನೀನು, ಯಾಕೆಂದ್ರೆ ಅದು ಅವನ ಸ್ವಭಾವ ಅಲ್ವಾ. ಅವನಿಗೆ ನೀವು ಯಾರು ಮಾತಾಡ್ಸಿರೋ ಹಂಗೇನೆ. ಒಂದು ಗೋಷ್ಠಿಯಲ್ಲಿ ಕೂತಿರ್ತೀವಿ, ಯಾರು ಏನು ಹೇಳ್ತಾ ಇದ್ರು ಕೂಡ ಬರೀ ಪ್ರಶ್ನೆ ಮಾಡದೇ ಇರ್ತಾರೆ ಕೆಲವರು. ಪ್ರಶ್ನೆ ಅಂದರೆ ಅದು ಸಕಾರಾತ್ಮಕವಾದಂಥದ್ದಲ್ಲ, ವಿತಂಡವಾದ. ಅವರ ಸ್ವಭಾವವನ್ನು ಅರ್ಥಕೊಂಡಿದ್ದರೆ ಹೇಳೋರು ಏನು ಮಾಡ್ತಾರೆ, ಸಮಾಧಾನವಾಗಿರ್ತಾರೆ. ಅವರ ಸ್ವಭಾವದ ಅರಿವುಗಳು ಇಲ್ಲ ಅಂತಂದಾಗ ಏನಾಗುತ್ತೆ, ಇವರು ಕೂಡ ಅವರ ಒಂದು ಪ್ರಭಾವಕ್ಕೆ ಒಳಗಾಗ್ಬಿಡ್ತಾರೆ. ಹಾಗೆ 7 ಸ್ವಭಾವಗಳು ಕೂಡ ಅರಿವು ಇದ್ದಾಗ ನಮಗೇನಾಗುತ್ತೆ ಅಂದರೆ, ನಮ್ಮ ಕುಟುಂಬದಲ್ಲಿರ್ಬೋದು, ಅಥವಾ ನಮ್ಮ ಸಮಾಜದಲ್ಲಿರ್ಬೋದು, ಅಥವಾ ನಾವು ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ನಮ್ಮ ಸಹೋದ್ಯೋಗಿಗಳ ಜೊತೆಲಿರ್ಬೋದು, ಎಲ್ಲೂ ಕೂಡ ವಾದ ವಿವಾದ ಜಗಳ ಆಗೋದಿಲ್ಲ, ಹೌದಲ್ವಾ. ಇದಕ್ಕೇ ಈ ಸ್ವಭಾವಗಳ ಒಂದು ಅಧ್ಯಯನ ಬಹಳ ಮುಖ್ಯ ಅನ್ನೋದು. ಈ ಸ್ವಭಾವಗಳ ಅರಿವು ನಮಗೇನಾರು ಇದ್ದರೆ ನಮ್ಮ ಜೀವನ ಸರಿಯಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ ಬರೋದಿಲ್ಲ, ಏಕೆಂದರೆ ಅವ್ರ ಸ್ವಭಾವವನ್ನು ನಾವು ಅರ್ಥಕೊಂಡಿರ್ತೀವಿ. ಮಕ್ಕಳ ಜೊತೆಯಲ್ಲಿ ಜಗಳ ಬರೋದಿಲ್ಲ, ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಜಗಳ ಬರೋದಿಲ್ಲ. ಇದನ್ನೇ ನಾವೇನಂತೀವಿ, ಈ ಸ್ವಭಾವವನ್ನು ಅರ್ಥಕೊಳ್ಳೋದನ್ನು ದೈವಿಕ ಗುಣದಲ್ಲಿ ಏನಂತೀವಿ ಅಂದರೆ ಗ್ರಹಿಕೆ ಅಂದರೆ ಅರ್ಥ ಮಾಡ್ಕೊಳ್ಳೋದು ಅಂತ. ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಂದರೆ ನಮ್ಮ ಜೊತೆಲಿರೋರನ್ನ ಅರ್ಥ ಮಾಡ್ಕೋಬೇಕು ನಾವು, ಹೌದಲ್ವಾ. ಈಗ ನಮ್ಮ ಮನೆಯಲ್ಲಿ ನಾವು 5 ಜನ ಇರ್ತೀವಿ ಅಂದರೆ, ತಾಯಿ ಅಡುಗೆ ಮಾಡ್ಕೊಡೋರು ಏನು ಮಾಡ್ತಾರೆ, ಸಹಜವಾಗಿ ಮಾತಾಡುವಾಗಲೇ ಗೊತ್ತಾಗ್ತಿರ್ತ ನೋಡಿ. ಉಪ್ಪಿಟ್ಟು ಮಾಡಿದರೆ ನಮ್ಮ ಮನೇಲಿ ತಿನ್ನಲ್ಲ ಹೇಳ್ತಾರಲ್ವ. ಅಂದರೆ ಅವ್ರು ಉಪ್ಪಿಟ್ಟು ತಿನ್ನಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅವ್ರಿಗೇನು ಬೇಕೋ ಆ ತಿಂಡಿಯನ್ನು ರೆಡಿ ಮಾಡಿಕೊಡ್ತಾರೆ. ಆವಾಗ ಏನು ಮಾಡ್ತಾರೆ, ಅವರು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅವ್ರಿಗೆ ಇಷ್ಟ ಆಗಿರೋ ತಿಂಡಿನೇ ಮಾಡಿರೋದ್ರಿಂದವ ತಿಂದು ಒಳ್ಳೆ ಮನಸ್ಥಿತಿಯಲ್ಲಿ ಕಚೇರಿಗೆ ಹೋಗ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವೇನು ಮಾಡ್ತೀವಿ, ಇಷ್ಟ ಇಲ್ಲದೇ ಇರೋದನ್ನೇ ಮತ್ತೆ ಮತ್ತೆ ಮಾಡ್ತಾಯಿದ್ರೆ ಮನೇಲಿ ಏನಾಗುತ್ತೆ, ಮನಸ್ತಾಪಗಳು, ಹೌದಲ್ವಾ. ಹಾಗೆ ಪ್ರಯಾಣದಲ್ಲೂ ಅಷ್ಟೇ, ಬಸ್ಸಲ್ಲಿ ಹೋಗ್ತಿದ್ರು ಅಷ್ಟೇ, ಇವೆಲ್ಲವೂ ನಿತ್ಯ ಜೀವನದಲ್ಲಿ ಅನುಭವಿಸ್ತಾ ಇರೋವಂಥವು. ನಾನು ಹೆಚ್ಚು ಥಿಯಾಸಫಿ ಉನ್ನತ ಮಟ್ಟದ ಶಬ್ದಗಳನ್ನು ಬಳಕೆ ಮಾಡ್ತಾ ಇಲ್ಲ ಇಲ್ಲಿ. ಯಾಕೆ ಅಂದರೆ ಸ್ವಲ್ಪ ಅವು ಉನ್ನತ ಮಟ್ಟದವು ಶಬ್ದಗಳೇನಾಗುತ್ತೆ ಅಂದರೆ ಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ. ಆ ದೃಷ್ಟಿಯಿಂದ ಗ್ರಹಿಕೆ ಅವ್ರನ್ನ ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅರ್ಥ ಆಗೋದು ಹೆಂಗೆ, ಆ ದೃಷ್ಟಿಯಿಂದ ಆ 3ನೇ ಶಾಖೆಯ ವ್ಯಕ್ತಿಗಳು ಬ್ರಹ್ಮನ ತತ್ವಕ್ಕೆ ಒಳಪಟ್ಟಿರುವಂಥವ್ರು. ಅವರಿಗೆ ಬಹಳ ಪ್ರಧಾನವಾಗಿರುವಂಥದ್ದು ಅಂದರೆ ಅರ್ಥ ಮಾಡಿಕೊಳ್ಳುವಂಥ ಗುಣ ಅಂತ. ಎಲ್ಲಿ ಬರುತ್ತೆ ನಮ್ಮ ಭೌತಿಕ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು ಅಂದರೆ, ಒಂದು ಅಂಗಡಿಯನ್ನು ಇಟ್ಟಿರ್ತಾರೆ ಯಾರಾದರೂ ಒಬ್ಬರು ವ್ಯಕ್ತಿ. ಆ ಅಂಗಡಿನಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಏರಿಯಾದ ಜನಗಳಿಗೆ ಏನು ಬೇಕೋ ಆ ವಸ್ತುಗಳನ್ನೆಲ್ಲವನ್ನು ಕೂಡ ಅಂಗಡಿನಲ್ಲಿ ಇಟ್ಟಿರ್ತಾನೆ. ಯಾರೋ ಅಂಗಡಿಯ ಮಾಲೀಕ. ಆ ಅಂಗಡಿ ವ್ಯಾಪಾರ ಮಾಲೀಕನಿಗೆ ಇಲ್ಲಿರುವಂಥ ಜನಗಳಿಗೆ ಏನು ಬೇಕು ಅಂತೇಳಿ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇದ್ದಾಗ ಅವರಿಗೆ ಬೇಕಾಗಿರುವಂಥ ವಸ್ತುಗಳನ್ನು ತಂದು ಇಟ್ಟು ಅವ್ರಿಗೆ ಪೂರೈಕೆ ಮಾಡ್ತಾರೆ. ಪೂರೈಕೆ ಮಾಡಿದಾಗ ಏನಾಗುತ್ತೆ, ವ್ಯಾಪಾರ ಚೆನ್ನಾಗುತ್ತೆ, ಹೌದಲ್ವಾ. ಒಂದು ವೇಳೆ ಆ ಜನಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಅವ್ರಿಗೇನು ಬೇಕೋ ಅದನ್ನು ಹಿಡ್ದಾ ಹೋದರೆ, ಜನೆಲ್ಲ ಅಂಗಡಿ ಬರ್ತಾ ಇರ್ತಾರೆ,
ಅವ್ರಿಗೆ ಬೇಕಾದ ವಸ್ತುಗಳನ್ನ ಕೇಳ್ತಿರ್ತಾರೆ. ಇವನೇನು ಮಾಡ್ತಾನೆ, ಏನು ಕೇಳಿದ್ರೆ ಇಲ್ಲ ಇಲ್ಲ, ಯಾರ ಬರಲಿ ಮತ್ತೆ ಒಪ್ಪತ್ತಾನೆ, ಏನು ಅವನೇನೇ ಕೇಳ್ತಾನೆ ಇಲ್ಲ. ಬೆಳಗ್ಗಿಂದ ಸಂಜೆ ತಕ್ಕ ಕೂತಿರ್ತಾನೆ ವ್ಯಾಪಾರಿ, ಜನವೇನೋ ಗೊತ್ತಾ ಇರ್ತಾರೆ, ಅವ್ರಿಗೆ ಬೇಕಾದ ವಸ್ತು ಇಲ್ಲಿ ಇಲ್ಲ. ಇವನು ವ್ಯಾಪಾರ ಗಲ್ಲ ತೆಗೆದು ಸಾಯಂಕಾಲದಾಗ ಗಲ್ಲದಲ್ಲೂ ಇಲ್ಲ. ಹೌದಲ್ವಾ? ಅರ್ಥ ಮಾಡಿಕೊಂಡ್ರೆ ಅವ್ರಿಗೇನು ಬೇಕು ವಸ್ತುಗಳನ್ನ ಇಲ್ಲಿ ನಾವು ಅಂಗಡಿನಲ್ಲಿ ಇಟ್ಟಾಗ ವ್ಯಾಪಾರ ಚೆನ್ನಾಗುತ್ತೆ. ಆ ಜನಗಳು ಏನು ಮಾಡ್ತಾರೆ, ಈ ಅಂಗಡೀಲಿ ಯಾವಾಗಲೂ ಭಾಳ ತೆಗೆದಿರುತ್ತೆ, ಇಲ್ಲಿ ನಮಗೆ ಬೇಕಾದ ವಸ್ತುಗಳು ಸಿಗುತ್ತೆ, ಇಲ್ಲಿಗೆ ಬರ್ತಾರೆ ಅವರು. ಹೀಗೆ ಅರ್ಥ ಮಾಡ್ಕೊಳ್ಳೋದು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಅಂತ ಅರ್ಥ ಮಾಡಿಕೊಂಡು ಗ್ರಹಿಸಿ ನಾವು ಏನು ಮಾಡಬೇಕು, ಆ ಪರಸ್ಪರ ಸಹಜೀವನವನ್ನು ಸಮರಸತೆಯಿಂದ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಿಂದನೇ ಆತ್ಮಜ್ಞಾನ ಯಾರಿಗಿರುತ್ತೋ ಅವರು ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ, ನಮ್ಮ ಸಹಜೀವನ ಜೊತೆಯಲ್ಲಿ ಎಲ್ಲೂ ಕೂಡ ಘರ್ಷಣೆಗೆ ಇಳಿಯೋದಿಲ್ಲ. ಯಾಕೆಂದರೆ ಬೇರೆಯವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಬಂದಿರುತ್ತೆ. ಇವರು ಈ ಮೂರನೇ ಶಾಖೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾವಾಗಲೂ ಕೂಡ ಕ್ರಿಯಾಶೀಲರಾಗಿರ್ತಾರೆ. ಅವರು ಏನಾದರೂ ಚಟುವಟಿಕೆಯಿಂದ ಕೂಡಿರ್ತಾರೆ. ಹಾಗಾದರೆ ಇವರು ಎಲ್ಲಿ ಸಿಗ್ತಾರೆ ನಮಗೆ? ಸೈಕಲ್ ಶಾಪಲ್ಲಿ ವರ್ಕ್ ಮಾಡ್ತಿರ್ತಾರೆ, ಬೈಕ್ಗಳನ್ನು ರಿಪೇರಿ ಮಾಡ್ತಾರೆ, ಎಲ್ಲ ಮೆಕ್ಯಾನಿಕ್ಗಳು. ಹೌದಲ್ವಾ? ಅವರೆಲ್ಲರೂ ಕೂಡ ಒಂದು ಬ್ರಹ್ಮನ ತತ್ವಕ್ಕೆ ಮೂರನೇ ಶಾಖೆಗೆ ಒಳಪಟ್ಟಂಥ ವ್ಯಕ್ತಿಗಳೇ ಇರಲ್ಲ. ಮೆಕ್ಯಾನಿಕ್ಗಳು, ಇಂಜಿನಿಯರ್ಗಳು, ಆಮೇಲೆ ಕಟ್ಟಡಗಳನ್ನು ಕಟ್ಟೋರು, ಇಂಜಿನಿಯರ್ಗಳು, ಆಮೇಲೆ ಸ್ವೀಪರ್ಗಳು ಇರ್ಬೋದು. ನೋಡಿ, ಪ್ರಪಂಚದಲ್ಲಿ ಹೆಚ್ಚು ಸಿಕ್ಕುವಂಥವ್ರು ಇವರೇ. ಮೂರನೇ ಶಾಖೆಗೆ ಒಳಪಟ್ಟಂಥ ಜನಗಳೇ ಜಾಸ್ತಿ ಸಿಗೋದು. ನೆಲ್ಲಿ ಕೆಟ್ಟೋಗಿದೆ, ರಿಪೇರಿ ಮಾಡೋಕ್ಕೆ ಬರ್ತಾನೆ, ಅವನು ಯಾವ ಶಾಖೆಗೆ ಒಳಪಟ್ಟವನೇ ಅಂದರೆ ಮೂರನೇ ಶಾಖೆಗೆ. ಹೌದಾ? ಮೂರನೇ ಶಾಖೆಗೆ ಒಳಪಟ್ಟಂಥ ವ್ಯಕ್ತಿನೇ. ಅವ್ರಿಂದನೇ ನಮ್ಮ ಜೀವನ ಚೆನ್ನಾಗಿ ನಡೆಯುವಂಥದ್ದು. ಇವ್ರು ಬೇಕೇ ಬೇಕು. ಆಮೇಲೆ ಅರ್ಥನ ಮಾಡ್ಕೊಳ್ಳೋವಂಥ ಶಕ್ತಿ ಅವರಿಗೆ ಇರುತ್ತೆ. ಈಗ ಬಾಡಿಗೆ ಮನೆ ಕಟ್ಟುವಂಥ ಓನರು ಮನೆಯನ್ನು ಕಟ್ತಾರೆ. ಬಾಡಿಗೆ ಮನೆ ಕಟ್ಟುವಾಗ ಆ ಓನರ್ಗೆ ಏನಾಗುತ್ತೆ, ಜನಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅವರು. ಬಾಡಿಗೆಗೆ ಬರುವಂಥ ಗ್ರಾಹಕರಿಗೆ ನಾವು ಮನೆಯನ್ನು ಯಾವ ರೀತಿ ಕಟ್ಟಿಸ್ಬೇಕು, ಯಾವ ರೀತಿ ಇರಬೇಕು, ರೂಮ್ ಹೆಂಗಿರಬೇಕು, ನಲ್ಲಿ ಹೇಗಿರಬೇಕು, ಶವರ್ ಹೇಗಿರಬೇಕು, ಎಲ್ಲ ಒಂದು ಜ್ಞಾನ ಇರುತ್ತೆ. ಯಾರಿಗೆ? ಆ ಇಚ್ಛಾಶಕ್ತಿ ಇರುವಂಥವರು ಅಥವಾ ಕಟ್ಟಿಸುವಂಥ ಓನರ್ ಇರ್ತಲ್ಲ ಅವರಿಗೆ. ಅವರು ಅದಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ, ಅರ್ಥ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ಬಿಲ್ಡಿಂಗನ್ನು, ಕಟ್ಟಡವನ್ನು ಕಟ್ಟಿಸಿರ್ತಾರೆ ಮತ್ತು ಕಟ್ತಾರೆ ಕೂಡ. ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ, ಪರಸ್ಪರ ಎಲ್ಲ ಶಾಖೆಗಳ ನಡುವೆಯೂ ಕೂಡ ಸಾಮರಸ್ಯತೆ ಇರೋದ್ರಿಂದ ಹೊಂದಾಣಿಕೆ ಇರುತ್ತೆ. ಆಮೇಲೆ ಮೂರನೇ ಶಾಖೆ ವ್ಯಕ್ತಿಗಳನ್ನು ಹೆಚ್ಚು ಬಳಸ್ಕೊಂಡು, ಯಾರು ಇಚ್ಛಾಶಕ್ತಿ ಪ್ರಧಾನವಾದವರು ಮತ್ತು ಎರಡನೇ ಶಾಖೆಯವರು ಪ್ರೇಮದಿಂದ ನಡ್ಕೊಂಡು ಅವ್ರ ಜೊತೆಯಲ್ಲಿ ಅವರಲ್ಲಿ ಇರುವಂಥ ಏನು ಕುಶಲ ಕರ್ಮಿಗಳಿರ್ತಾರೋ, ಅವರ ಕೌಶಲ್ಯ ಏನಿರ್ತೋ ಅದರ ಸದುಪಯೋಗ ಆಗುತ್ತೆ. ಈ ರೀತಿಯಲ್ಲಿ ಬೆಳವಣಿಗೆ ಸಂಸರಣೆ ಆಗ್ತಾ ಹೋಗುತ್ತೆ, ಆಗಲೇಬೇಕು ಅಂತ. ಹೀಗೆ ಮೂರನೇ ಶಾಖೆ ವ್ಯಕ್ತಿಗಳಿಂದಲೇ ಮಾತ್ರನೇ ಈ ಒಂದು ಎಲ್ಲ ಡೆಕೋರೇಷನ್ ಇರ್ಬೋದು, ಈ ಕೆಲಸಗಳೆಲ್ಲ ಏನಿರುತ್ತೋ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಈಗ ನಾನೊಂದು ರೀತಿಲಿ ಹಾಸಿದ್ರೆ, ಈ ಮೇಲ್ಗಡೆ ಇದನ್ನ ಹಾಕಿದರೆ, ಇನ್ನೊಬ್ಬ ಮೂರನೇ ಶಾಖೆ ವ್ಯಕ್ತಿನೇ ಇನ್ನೂ ಬುದ್ಧಿವಂತ ಇರ್ತಾನೆ. ಸರ್, ಇದಂತೂ ಮೇಲಕ್ಕೆ ಹೋಗಿದೆ, ಆ ಕಡೆ ಸರಿಯಾಗಲಿಲ್ಲ ಅಂತಾರೆ. ಇಂತಹ ಒಂದು ಜ್ಞಾನ ಬರುವಂಥದ್ದು ಎಲ್ಲದೂ ಕೂಡ ಮೂರನೇ ಶಾಖೆ ವ್ಯಕ್ತಿಗಳಿಗೆ. ಇಂತಹ ಒಂದು ತಾಂತ್ರಿಕತೆ, ಕೌಶಲ್ಯ ಇದೆಲ್ಲದೂ ಕೂಡ ಆ ಮೂರನೇ ಶಾಖೆಯ ವ್ಯಕ್ತಿಗಳಿಗೆ ಇರುತ್ತೆ. ಮತ್ತು ಅವರಲ್ಲಿ ಒಂದು ವಿಚಾರ ಶಕ್ತಿ ಇರುತ್ತೆ. ವಿಚಾರಪರತೆ, ವಿಚಾರಶಕ್ತಿ, ಆ ಒಂದು ಗುಣ ಆ ಮೂರನೇ ಶಾಖೆಯ ವ್ಯಕ್ತಿಗಳಲ್ಲಿ ಅಧಿಕವಾಗಿ ಇರುತ್ತೆ. ಸತ್ಯವನ್ನು ಹುಡುಕಾಡ್ತಾ ಇರ್ತಾರೆ. ಅಂದರೆ ಸತ್ಯ, ದೈವಿಕ ಗುಣ, ಸತ್ಯದ ಮಾರ್ಗವನ್ನಲ್ಲಿ ನಡೀತಾ ಇರ್ತಾರೆ. ಅವ್ರನ್ನ ಯಾವಾಗಲೂ ಕೂಡ ನಾವು ಸತ್ಯಕ್ಕಾಗಿ ಹೋರಾಟವನ್ನು ಮಾಡುವಂಥ ವ್ಯಕ್ತಿಗಳು. ಮಾನವನಿಗೆ ಅಗತ್ಯವಾಗಿರುವಂತಹ ಎಲ್ಲ ಅಗತ್ಯಗಳನ್ನು ಪೂರೈಕೆ ಮಾಡುವಂತಹ ಒಂದು ಕೌಶಲ್ಯ ಈ ಮೂರನೇ ಶಾಖೆಯ ವ್ಯಕ್ತಿಗಳಿಗೆ ಇರುತ್ತೆ. ಹಾಗೆಯೇ
ವಸ್ತುಗಳ ಒಂದು ನಿಜವಾದಂಥ ಸ್ವರೂಪ, ವಸ್ತುಗಳ ನಿಜ ಸ್ವರೂಪ ಈ ಮೂರನೇ ಶಾಖೆಯ ವ್ಯಕ್ತಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಅಂದರೆ ವಸ್ತುಗಳನ್ನು ಸುಮ್ಮನೆ ತಂದಿಡೋದಿಲ್ಲ, ಅದರಲ್ಲಿ ಕ್ವಾಲಿಟಿ, ಅದರಲ್ಲಿರುವಂಥ ಒಂದು ಗುಣವನ್ನು ಅರ್ಥ ಮಾಡಿಕೊಂಡು ಈ ಮೂರನೇ ಶಾಖೆಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಆ ವಸ್ತುವಿನ ನಿಜ ಸ್ವರೂಪವನ್ನು ಒಂದು ಗುರುತಿಸುವಂಥ ಒಂದು ಕೌಶಲ್ಯ ಇವರಿಗೆ ಇರುತ್ತೆ ಅಂತ ಮೂರನೇ ಶಾಖೆಯ ವ್ಯಕ್ತಿಗಳಿಗೆ. ಜೊತೆಗೆ ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ಇರುವಂಥ ವಸ್ತು ಇತರರ ಪ್ರಜ್ಞೆಯ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಇವರಿಗೆ ಮೂರನೇ ಶಾಖೆಯ ವ್ಯಕ್ತಿಗಳಿಗೆ ಗ್ರಹಿಕೆ ಆಗಿದೆ. ಇಲ್ಲ ಅಂತ ನಾನು ಆಗಲೇ ಒಂದೇ ಉದಾಹರಣೆ ಹೇಳಿದೆ, ಅಂಗಡಿಲಿ ತಂದಿಟ್ಟಿರುವಂಥ ವಸ್ತುಗಳು ಅವರಿಗೆ ಬೇಕಿದ್ದ ವಸ್ತುಗಳನ್ನು ತುಂಬಿಕೊಂಡು ಏನು ಮಾಡೋದು? ನಾವು ಇಡುವಂಥ ವಸ್ತುಗಳು ಆ ವ್ಯಕ್ತಿಗಳ ಪ್ರಜ್ಞೆಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಕೆಳಗಡೆ ಹೋದಾಗ ಕಾಫಿ ವಿರಾಮಕ್ಕೆ ಹೋದಾಗ ಕಾಫಿನೂ ಇರುತ್ತೆ, ಟೀನೂ ಇರುತ್ತೆ. ಒಂದು ವೇಳೆ ಅವ್ರು ಬರೀ ಟೀನೇ ಮಾಡಿದರೆ ಕಾಫಿ ಕುಡಿಯೋರು ಏನು ಅನ್ಕೊಂತಾರೆ, ಕಾಫಿ ಇದೆ ಅಂದ್ಕೊಂಡು ಬಂದೆ, ಇಲ್ಲಿ ಬರೀ ಟೀ ಕಾಸ್ಕೊಂಡು ಕೂತವ್ರು ಇವರು ಅಲ್ವಾ? ಹಾಗೆ ಯೋಚನೆ ಮಾಡೋದು. ಈಗ ನಾವು ಆಯೋಜಕರು ಏನಾರವೇ ಆ ಮೂರನೇ ಶಾಖೆ ಗುಣ ಏನಾರು ಅಲ್ಲಿ ಕೆಲಸ ಮಾಡಿದರೆ ಕಾಫಿನೂ ಇಡು, ಟೀನೂ ಇಡು, ಯಾರಿಗೇನು ಬೇಕು ತಗೊಳ್ತಾರೆ ನೋಡಿ. ಇದು ಸಾಮಾನ್ಯ ಜ್ಞಾನನೇ, ಗೊತ್ತಿರೋವಂಥದ್ದೇ. ಆದರೂ ಕೂಡ ಇದು ಮೂರನೇ ಶಾಖೆಗೆ ಸಂಬಂಧಪಟ್ಟಿದಂಥ ವಿಷಯ ಅಂತ. ಇದು ಬಹಳ ಉನ್ನತ ಮಟ್ಟದ ಶಬ್ದ ಕೂಡ ಆಗಿದರೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಇದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಅರಿವು ಆಗಬೇಕಲ್ಲ, ಅವಾಗ ಮಾತ್ರ ಸಾರ್ಥಕತೆ ಆಗೋದು. ಇಲ್ಲ ಅಂದರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೇ ಕೆಲವು ಸರಿ ಮನೆಗಳಲ್ಲಿ ಹೇಳ್ತಾರೆ ನೋಡಿ, 20 ವರ್ಷದಿಂದ ತಿಯಾಸಪೆ ಅಂತ ಏನು ಪ್ರಯೋಜನ ಇಲ್ಲ ಅಂದ್ಕೊಂತಾರೆ ನಮ್ಮನ್ನು ಅವ್ರ ಮನೇಲಿ. ಯಾಕೆ ಅಂದ್ಕೊಂತಾರೆ ಅಂದರೆ ನಮ್ಮ ಅನ್ವಯ ಎಲ್ಲ ಆಗಿರಲ್ಲ ಅಂತ ತಿಳ್ಕೊಂಡಿರ್ತೀವಿ ನಾವು. ತಿಳ್ಕೊಳ್ಳೋದೇ ಬೇರೆ, ವ್ಯಾಸಂಗ ಮಾಡೋದೇ ಬೇರೆ, ಅರ್ಥ ಮಾಡ್ಕೊಳ್ಳೋದೇ ಬೇರೆ. ಆದರೆ ಅನುಷ್ಠಾನಕ್ಕೆ ತರೋದಿದೆಯಲ್ಲ ಅದೇ ಮುಖ್ಯ ಅಲ್ಲ. ಮೊನ್ನೆ ಹಾಸನದವರೇ ಯಶೋದಮ್ಮಕ್ಕ ಅವರು ಹಿರಿಯರು ಒಂದು ಉಪನ್ಯಾಸದಲ್ಲಿ ಹೇಳಿದರು, ತುಂಬ 1 ಗಂಟೆ ಪ್ರವಚನ ಕೊಟ್ಟರು. ಅದಾದಮೇಲೆ ಕಡೆಯಲ್ಲಿ ಎಲ್ಲರೂ ಹಂಚಿಕೊಳ್ತಾ ಇದ್ರಲ್ಲ, ತುಂಬ ಚೆನ್ನಾಗಿತ್ತು ಎಲ್ಲರೂ ಹೇಳಿದ್ರು. ಹೇಳಾದ್ಮೇಲೆ ಯಶೋದಮ್ಮಕ್ಕ ಅವ್ರು ಮತ್ತೆ ಹೇಳಿದ್ರು, ಚೆನ್ನಾಗಿರೋದು ಲೆಕ್ಕಲ್ಲಪ್ಪ, ನಡ್ಕೊಳ್ಳೋದು ಲೆಕ್ಕಲ್ಲ ಅಂದರೆ ಒಂದೇ ಸಲ. ಅದನ್ನೇ ಅನುಷ್ಠಾನ. ನಾವು ಅರ್ಥ ಮಾಡ್ಕೊಂಡು ಗ್ರಹಿಸಿ ಅನುಷ್ಠಾನಕ್ಕೆ ತರುತ್ತಿದೆಯಲ್ಲ ಅದೇ ಬಹಳ ಮುಖ್ಯ. ಹೀಗೆ ವ್ಯಕ್ತಿಗಳಲ್ಲಿ ಮೂರನೇ ಶಾಖೆಯ ವ್ಯಕ್ತಿಗಳಲ್ಲಿ ಗ್ರಹಿಸುವಂಥ ಒಂದು ಸಾಮರ್ಥ್ಯ ಇರೋದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿಗೂ ಕೂಡ ಸಂತೋಷ ಆಗುತ್ತೆ, ಮತ್ತು ನಮ್ಮ ಸಹಜೀವರಿಗೂ ಕೂಡ ನಾವು ಆ ವಸ್ತುಗಳಿಂದ ಅಥವಾ ಅವರ ವಿಷಯಗಳನ್ನು ತಿಳಿಸೋದ್ರಿಂದ ಮನಸ್ಸಿಗೆ ಅವರಿಗೂ ಕೂಡ ಸುಖವನ್ನು ಕೊಡಬಹುದು. ಈ ಜೀವನದಲ್ಲಿ ನಮಗೆ ಏನಾಗುತ್ತೆ ಅಂದರೆ ಭೌತಿಕ ಜೀವನದಲ್ಲಿ ಸಾಕಷ್ಟು ವಸ್ತುಗಳಿರ್ತವೆ, ಸಾಕಷ್ಟು ಎಲ್ಲ ಸೌಲಭ್ಯಗಳಿರ್ತವೆ, ಆದರೂ ಕೂಡ ನೆಮ್ಮದಿ ಇರೋದಿಲ್ಲ. ರಿಟೈರ್ಮೆಂಟ್ ಆದರೂ ಕೂಡ ಏನು ಮಾಡ್ತಿರ್ತಾರೆ, ಹೇಗಿದ್ದೀರಾ ಅಂತೇಳಿ ಕೇಳಿದ್ರೆ, ಅಯ್ಯೋ ನಂದಿನ ಎಂಥ ಜೀವನ ಬಿಡಪ್ಪ, ಏನು ಹೇಳೋಣ ಅಂತಾರೆ. ಜೀವನನೇ ಮುಕ್ತಾಯ ಆಗ್ತಾ ಬರ್ತಾ ಇದೆ, ವಯಸ್ಸು ಆಗಿದೆ, ಮಗ ಇರ್ತಾನೆ, ಮಗಳಿರ್ತಾಳೆ, ಸೊಸೆ ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲರೂ ಇದ್ದರೂ ಕೂಡ ಏನಾಗುತ್ತೆ ಅಂತಂದರೆ, ಹೇಗಿದ್ದೀರಾ ಅಂತೇಳಿ ಯಾರಾದರೂ ಬಂದು ನೆಂಟರು ಅಥವಾ ಸ್ನೇಹಿತರು ಬಂದು ಕೇಳಿದಾಗ, ಅಯ್ಯೋ ಏನು ಹೇಳೋಣ ಬಿಡಪ್ಪ ನನ್ನ ಜೀವನನ ಅಂತ. ಅಂದರೆ ಸುಖ ಇಲ್ಲ ಅಂತ. ಆ ಸುಖ ಸಿಗ್ತಾ ಇಲ್ಲ. ಯಾಕೆ? ಅದು ಸಿಗೋ ಅಂಥದ್ದಲ್ಲ, ನಾವು ಪಡ್ಕೋಬೇಕು, ಇರೋವಂಥ ಕಡೆಯಲ್ಲಿ ಪಡ್ಕೋಬೇಕು. ಇದನ್ನೇ ವಸ್ತುಗಳ ನಿಜ ಸ್ವರೂಪ. ಆ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಾವು ಬದುಕೋದನ್ನು ಕಲಿಬೇಕು ಅಂತ. ಈ ಸುಖ ಅನ್ನೋದು ಸಿಗೋದು ಮನಸ್ಸಿನಿಂದ ಹೊರತು ಹೊರಗಿನ ವಸ್ತುಗಳಿಂದ ಅಲ್ಲ. ಅರ್ಥ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ನಮಗಿದ್ದರೆ ನಾವು ಆನಂದದಿಂದ ಜೀವನವನ್ನು ನಡೆಸಬಹುದು.
ಮತ್ತು ಈ ಮೂರನೇ ಶಾಖೆಯ ವ್ಯಕ್ತಿಗಳೇನಾಗುತ್ತೆ ಅಂದರೆ, ಮೊದಲನೇ ಶಾಖೆಯ ವ್ಯಕ್ತಿಗಳು ಮತ್ತು ಎರಡನೇ ಶಾಖೆಯ ವ್ಯಕ್ತಿಗಳು ಇವರ ಜೊತೆಯಲ್ಲಿ ಬೆಳವಣಿಗೆಗೆ ಅವರಿಗೂ ಕೂಡ ಸಹಕಾರವನ್ನು ಮಾಡ್ತಾರೆ, ತಾವು ಕೂಡ ಸ್ವಯಂ ಬೆಳವಣಿಗೆಯನ್ನು ಕೂಡ ಹೊಂದ್ತಾರೆ. ಈ ಅರ್ಥ ಮಾಡ್ಕೊಳ್ಳೋದು, ಸಮರಸತೆಯಿಂದ ಇರೋದು, ಇವೇನಾಗುತ್ತೆ ಅಂದರೆ ಧಾರುಣ, ಧ್ಯಾನ, ಸಮಾಧಿ ಅಂತೇಳಿ 3 ಹಂತಗಳನ್ನು ನಾವು ಕೇಳಿದ್ದೀವಿ. ಆ ಧಾರಣ ಸ್ಥಿತಿ ಯಾರಿಗಿರುತ್ತೆ ಅಂದರೆ ಮೊದಲನೇ ಶಾಖೆಯ ವ್ಯಕ್ತಿಗಳಿಗೆ, ಇಚ್ಛಾಶಕ್ತಿ ಇರುವಂಥ ಶಾಖೆಗಳಿಗೆ, ಆ ವ್ಯಕ್ತಿಗಳಿಗೆ ಒಂದು ಧಾರಣ ಮಾಡುವಂಥ ಶಕ್ತಿ, ಅದನ್ನ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸುವಂಥ ಒಂದು ಶಕ್ತಿ ಈ 1ನೇ ಶಾಖೆಯವರಿಗಿರುತ್ತೆ. ಅದೇ ಧ್ಯಾನ ಅನ್ನೋದು 2ನೇ ಶಾಖೆಯ ವ್ಯಕ್ತಿಗಳಿಗೆ ಪ್ರಮುಖವಾಗಿರುತ್ತೆ. ಯಾವುದೋ ಧ್ಯಾನ. ಅದಕ್ಕೇ ಶಿವನನ್ನು ಧಾರಣ ಶಕ್ತಿಯನ್ನು ಹೊಂದಿರುವಂಥವರು, ಮೊದಲನೇ ಶಕ್ತಿಯನ್ನು ಹೊಂದಿರುವಂಥವರು, ಮೊದಲನೇ ಶಾಖೆಯವರು ಅಂತೇಳಿ ಕರೆದ್ರೆ, ವಿಷ್ಣುವನ್ನು ಯಾವಾಗಲೂ ಕೂಡ ಯೋಗ ನಿದ್ರೆಯಲ್ಲಿ ಇರೋರು ಅಂತೇಳಿ ಕರಿತೀವಿ ನಾವು. ಯೋಗ ನಿದ್ರೆ. ಆ ಯೋಗ ನಿದ್ರೆಯಲ್ಲಿ ಇರುವಂಥ ವಿಷ್ಣುವಿನ ಶಕ್ತಿಯನ್ನೇ ನಾವು ಧ್ಯಾನದ ಸ್ಥಿತಿ ಅಂತೇಳಿ ಕರೆಯೋದು. ಧ್ಯಾನ ಸ್ಥಿತಿ. ವಿಷ್ಣುವನ್ನು, ಮಹಾವಿಷ್ಣುವನ್ನು ನೋಡಿದಾಗ ನಿದ್ರೆಯಲ್ಲಿದ್ದಾನ ಅಥವಾ ಎಚ್ಚರವಾಗಿದ್ದಾನ ಅಂತೇಳಿ ನಾವು ನೋಡೋದಕ್ಕಿಂತ ಕೂಡ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಆ ಯೋಗ ನಿದ್ರೆಯಲ್ಲಿ ಇದ್ದಾಗ ಆ 3ನೇ ಶಾಖೆಯ ಏನು ಬ್ರಹ್ಮ, ಆ ಯೋಗ ನಿದ್ರೆಯಲ್ಲೇ ಒಂದು ಸೃಷ್ಟಿ ಕಾರ್ಯವನ್ನು ಮಾಡುವಂಥದ್ದು, ಅದು ಕ್ರಿಯಾಶಕ್ತಿ ಅಂತ. ಹೇಗೆ ಸಮಾಧಿ ಸ್ಥಿತಿ ಅಂತ. ಆ ಸಮಾಧಿ ಸ್ಥಿತಿ 3ನೇ ಶಾಖೆಯವರು, ಧಾರಣ 1ನೇ ಶಾಖೆಯವರು. 2ನೇ ಶಾಖೆಯ ವ್ಯಕ್ತಿಗಳಲ್ಲಿ ಧ್ಯಾನದ ಒಂದು ಇರುತ್ತೆ. ಮತ್ತು 3ನೇ ಶಾಖೆಯವರು ಸಮಾಧಿ ಸ್ಥಿತಿಯನ್ನು, ಇದು ಸಮಾಧಿ ಸ್ಥಿತಿ ಅಂದರೆ ಅತ್ಯಂತ ಕಟ್ಟಕಡೆಯ ಒಂದು ಅಂತಸ್ತು ಅಂತ. ಆ ಅಂತಸ್ತಿನ ಒಂದು ಶಕ್ತಿ ಇವರಿಗಿರುತ್ತೆ ಅಂತ. ಯಾರಿಗೆ? 3ನೇ ಶಕ್ತಿ 3ನೇ ಶಾಖೆಯ ವ್ಯಕ್ತಿಗಳಿಗೆ. ಆ ದೃಷ್ಟಿಯಿಂದನೇ ಸಮರಸತೆಯಿಂದ ಎಲ್ಲ ವ್ಯಕ್ತಿಗಳು ಜೊತೆಯಲ್ಲಿದ್ದಾಗ ಆ ಕಾರ್ಯ ಏನಾಗುತ್ತೆ, ಬಹಳ ಸುಗಮವಾಗಿ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ, ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಕ್ರಿಯಾಶಕ್ತಿ ಅಥವಾ 3ನೇ ಶಾಖೆಯ ವ್ಯಕ್ತಿಗೆ ಗ್ರಹಿಕೆ ಅನ್ನೋದೇ ಬಹಳ ಮುಖ್ಯವಾಗಿರುವಂಥದ್ದು, ಅರ್ಥ ಮಾಡಿಕೊಳ್ಳುವಂಥದ್ದು. ಈ ಅರ್ಥ ಮಾಡಿಕೊಳ್ಳುವಂಥ ಗುಣವನ್ನು ಹೊಂದಿರೋದ್ರಿಂದ ನಾವು ಎಲ್ಲರ ಜೊತೆಯಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಸಮರಸತೆಯಿಂದ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ, ಅಂದರೆ ಕಾರ್ಯವನ್ನು ಚೆನ್ನಾಗಿ ನಡೆಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ 3ನೇ ಶಾಖೆಯ ವ್ಯಕ್ತಿಗಳಿಗೆ. ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಾಗ ಈ ಒಂದು 3ನೇ ಶಾಖೆಯ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಒಳ್ಳೆ ಕೌಶಲ್ಯ ಇರುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅಲ್ಲಿ ಅವರಲ್ಲಿರುವಂಥ ಕೆಲವೊಂದು ದೋಷಗಳು ಏನಪ್ಪ ಅಂತಂದರೆ, ಒಳ್ಳೆ ಕಾರ್ಪೆಂಟ್ರ್ ಅವನು, ನಾನು ಆಗಲೇ ಹೇಳಿದ್ನಲ್ಲ, ಕುಶಲಕರ್ಮಿಗಳು ಇರೋದು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಕಟ್ಟಡ ತುಂಬ ಚೆನ್ನಾಗಿ ಕಟ್ತಾನೆ, ಕೆಲಸ ಮಾಡ್ತಾನೆ. ಆದರೆ ನಿಗದಿತ ಸಮಯಕ್ಕೆ ಇವರು ಮುಗಿಸ್ಕೊಡಲ್ಲ ಕೆಲವರು. ಕಾರ್ಪೆಂಟ್ರು 3ನೇ ಶಾಖೆ ಸೇರಿರೋನು, ಆದರೆ ಗೃಹ ಪ್ರವೇಶ ಆದರೂ ಕೆಲಸನೂ ಮುಗ್ದಿರಲ್ಲ. ಗೃಹ ಪ್ರವೇಶ ಇಟ್ಕೊಂಡ್ರೂ ಇನ್ನೂ 1 ತಿಂಗಳು ಬೇಕಾದ್ರೆ ಕೆಲಸ. ಆದರೂ ನಮಗೇನಾಗುತ್ತೆ, ಓನರ್ಗೆ ಅವನು ಬಿಟ್ಟು ಬೇರೆಯನ್ನ ಕರ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಒಳ್ಳೆ ಕೆಲಸಗಾರ. ಹಳ್ಳಿಗಳಲ್ಲಿ ನೋಡಿದಾಗಲೂ ಗೊತ್ತಾಗುತ್ತೆ. ಏನು ಈ ಸೋಫಾ ಸೆಟ್ಟು ಮಾಡಿದ್ದೀರಾ ಅಂತಂದರೆ, ಸಾರಿ ಇಂಥದ್ದಾಗ ಹೋಗ್ತೀನಿ, ಅವ್ನು ಸೋಫಾ ಸೆಟ್ ಮಾಡೋಕೆ ಹಾಕಬೇಕು, ಚೆನ್ನಾಗಿ ಮಾಡಿಕೊಡ್ತಾನೆ ಅಂತ ಯಾರನ್ನಾರು ಕೇಳಿದರೆ, ಅಯ್ಯೋ ನಾನು ಹಾಕಿ 15 ವರ್ಷ ಆಯ್ತು ಅಂತ ಹೋಗ್ಬೇಡ್ರಿ ಅಂತಾನೆ. ಒಳ್ಳೆ ಕುಶಲ ಕೆಲಸಗಾರ. ನೋಡಿ, ಈ 3ನೇ ಶಾಖೆಯ ಕೆಲವು ವ್ಯಕ್ತಿಗಳಿಗೆ ಈ ಒಂದು ಗುಣ ಇರುತ್ತೆ. ಹೌದಾ? ಟೈಲರ್, ಒಳ್ಳೆ ಟೈಲರ್, ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾನೆ, ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾನೆ. ಮದುವೆಗೆ ಮುಹೂರ್ತ ಕಡೆಯ ಗಂಡು ಈಗ ಆಸೆ ಹಚ್ಚಬೇಕು ಕೂರ್ಸಿದ್ದೀವಿ ಅಂದರೆ ಆ ಗಂಡಿನ ಪ್ಯಾಂಟ್ ಅವಾಗ ಕಟ್ ಮಾಡಕ್ತಾ ಅಂತ ನೋಡೋಣ ಸರಿ. ಮುಹೂರ್ತಕ್ಕಲ್ಲಿ ಕೂರ್ಸವ್ರೆ, ಈಗ ರಿಸೆಪ್ಷನಿಗೆ ಕೂರಿಸ್ಬೇಕು ಅಂದ್ರೆ ಇವ್ನು ಕಟ್ ಮಾಡೋಕೆ ಆಗ್ತಾ ಅಂದ್ರೆ ಪ್ಯಾಂಟ್ ಯಾವಾಗ ಕೊಡೋದು ಅವನಿಗೆ? ನೋಡಿ, ಹೀಗೆ 3ನೇ ಶಾಖೆಯ ವ್ಯಕ್ತಿಗಳಲ್ಲಿ ಇರುವಂಥ ಒಂದು ದೌರ್ಬಲ್ಯ ಇದೆ. ಒಳ್ಳೆ ಕೆಲಸಗಾರ, ಏನಾರು ಒಂದು ಕೆಲಸ ಹೇಳಿದಾಗ, ಸರ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಸಾರ್ ಅಂತಾರೆ. ಗಮನಿಸಿರ್ಬೋದು ನಾವು. ಯಾಕೆಂದರೆ ಯೋಚನೆ ಮಾಡೋದಕ್ಕೆ
ಯೋಚನೆ ಮಾಡೋಕ್ಕೆ ಅವ್ನು ಟೈಮ್ ಕೇಳೋದು ಉದ್ದೇಶ ಏನಪ್ಪ ಅಂದರೆ ಒಳ್ಳೆಯ ಉದ್ದೇಶ ಅಂದರೆ ಸರಿಯಾಗಿ ವಿಷಯವನ್ನು ಗ್ರಹಿಸಿಯಾಗಿ ಆಮೇಲೆ ನಂತರ ಒಂದು ತೀರ್ಮಾನಕ್ಕೆ ಬರೋಣ ಅನ್ನೋ ದೃಷ್ಟಿಯಿಂದ ಸಮಯ ಕೇಳ್ತಾನೆ. ಆಮೇಲೆ ಸಮಯನೂ ತಗೊಳ್ತಾನೆ. ಅವನಿಗೆ ಕೊನೆಗೆ ಒಳೆಯುತ್ತೆ. ಒಳೆದ ಮೇಲೆ ಸಾರ್ ಒಂದು ಸ್ವಲ್ಪ ಟೈಮ್ ತಗೊಂಡಿದ್ನಲ್ಲ, ಈಗ ರೆಡಿಯಾಗಿ ಬಂದಿದ್ರೆ ಅಯ್ಯೋ ಅದು ಬೇರೆ ಯಾರೇ ಕೆಲಸ ಬಂದು ಮುಗಿಸಿ ಹೋದ್ರೆ ಹೋಗಿ ನೀನು ಅಂತ. ಹೀಗಾಗುತ್ತೆ ಈಗ ಕೆಲಸ. ಮೂರನೇ ಶಾಖೆಯ ವ್ಯಕ್ತಿಗಳಲ್ಲಿ ಇರುವಂಥ ದೌರ್ಬಲ್ಯ ಅಂದರೆ ನೋಡಿ ಹೀಗಾಗಿರುತ್ತೆ. ಇದೇನೆ ಇಂಥವ್ರನ್ನ ನಾವು ಸಮಾಜದಲ್ಲಿ ನಮ್ಮ ಜೊತೆಲಿ ಸಾಕಷ್ಟು ಜನ ನೋಡಿದ್ದೀವಿ, ಹೌದಲ್ವಾ? ಹೀಗೆ ಅವರಿಗೆ ಏನಾಗುತ್ತೆ ಅಂದರೆ ಸಮಯವನ್ನು ಹೆಚ್ಚು ವ್ಯಯ ಮಾಡ್ತಾರೆ. ದೇವರು ಬುದ್ಧಿ ಕೊಟ್ಟಿರ್ತಾನೆ, ಜ್ಞಾನ ಕೊಟ್ಟಿರ್ತಾನೆ, ಎಲ್ಲ ಕೊಟ್ಟಿರ್ತಾನೆ, ಆದರೂ ಕೂಡ ಸದುಪಯೋಗ ಆಗೋದಿಲ್ಲ. ಇಂಥ ಒಂದು ಗುಣಗಳು ಕೂಡ ಅವರಿಗೆ ಇರುತ್ತೆ. ಆಮೇಲೆ ಇವರಿಗೆ ಮೂರನೇ ಶಾಖೆ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಸ್ವತಃ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ವಿಫಲರಾಗ್ತಾರೆ. ಬೇರೆ ಯಾರಾದರೂ ಹೇಳಿರು ಕೇಳ್ತಾರೆ, ಸ್ವಂತ ನಿರ್ಧಾರ ತಗೋಬೇಕು ಅಂದರೆ ಸ್ವಲ್ಪ ಕಷ್ಟ. ಅವ್ರಿಗೆ ಯಾರು ಬೇರೆಯವರು ಹೇಳಿದ್ದು ರುಚಿಸುತ್ತೆ, ಅರ್ಥ ಆಗುತ್ತೆ. ತಾನೇ ಸ್ವತಃ ನಿರ್ಧಾರ ತಗೋಬೇಕು ಅಂದರೆ ಆಗಲ್ಲ. ಗೋಷ್ಠಿಗೆ ಹೋಗಪ್ಪ ಅಂತ ಬೇರೆ ಹೇಳಿರು ಬರ್ತಾರೆ, ಸ್ವಇಚ್ಛೆಯಿಂದ ನಾನೇ ಹೋಗ್ಬೇಕು ಅಂದರೆ ಹೋಗಲ್ಲ. ಆಗಲೇ ಸುದರ್ಶನ್ ಅವರು ಹೇಳಿದ್ರಲ್ಲ, ವಿವೇಚನೆ ಇರಲಿ ಇಲ್ಲದೆ ಇರಲಿ ತಾನೇ ಕೆಲಸಕ್ಕೆ ಧುಮುಕ್ತಾನೆ ಅಂತ. ಇವ್ರು ಅಂತಾರಲ್ಲ, ನೂಕ್ಬೇಕು ಯಾರು ಸ್ವಂತ ವಿವೇಚನೆ ಇರಲ್ಲ, ನಡಿ ಗೋಷ್ಠಿಗೆ ಅಂತ 3-4 ದಿವಸದಿಂದ ಪ್ರಯತ್ನ ಪಟ್ಟರೆ ಮನೆಗೆ ಬ್ಯಾಗೆಲ್ಲ ರೆಡಿ ಮಾಡಿ ಕೊಟ್ಟರೆ ಹೊಳ್ತಾರೆ. ಅಂಥವರು ಈ ಮೂರನೇ ಶಾಖೆಯ ವ್ಯಕ್ತಿಗಳಲ್ಲಿ ಹೆಚ್ಚು ಇಂಥ ಗುಣಗಳನ್ನು ನಾವು ಕಾಣಬಹುದು ಅಂತ. ಜೊತೆಗೆ ಇವರಿಗೆ ಅವರು ಮೆಂಟಲಿ ವೀಕ್ ಇರಲ್ಲ, ಮಾನಸಿಕವಾಗಿ ಅವರು ದುರ್ಬಲರಲ್ಲ, ಒಳ್ಳೆಯ ಯೋಚನಾ ಶಕ್ತಿ ಇರುತ್ತೆ. ಒಳ್ಳೆಯ ಆಲೋಚನೆ ಯೋಚನಾ ಶಕ್ತಿ ಮೂರನೇ ಶಾಖೆಯ ವ್ಯಕ್ತಿಗಳಿಗೆ ತುಂಬ ಇರುತ್ತೆ. ಇದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಸದ್ಬಳಕೆ ಆಗುವಂಥದ್ದು ಕಡಿಮೆ. ಜೊತೆಗೆ ಇವರಲ್ಲಿ ಇಷ್ಟೊಂದು ದುರ್ಬಲ್ಯ ಅಥವಾ ದೌರ್ಬಲ್ಯ ಇದ್ದರೂ ಕೂಡ ಬೇರೆಯವರ ಸಮಸ್ಯೆಗಳಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಡುವಂಥ ಸಾಮರ್ಥ್ಯ ಈ ಮೂರನೇ ಶಾಖೆ ವ್ಯಕ್ತಿ ಹೊಂದಿರ್ತಾನೆ ನೋಡಿ. ಇವನಿಗೇನಾಗುತ್ತೆ ಅಂದರೆ ಬೇರೆಯವರು ಯಾರಾದರೂ ಏನಾರ ಕೆಲಸ ಮಾಡ್ತಿದ್ರೆ ಒಳ್ಳೆ ಗೈಡ್ ಮಾಡ್ತಾರೆ, ಇದನ್ನು ಹೀಗೆ ಮಾಡಿ ಎಲ್ಲ ಹೇಳ್ತಾನೆ. ಇವನ್ನೇ ಬಿಟ್ಟರೆ ಮಾಡಲ್ಲ. ಮೂರನೇ ಶಾಖೆ ಸ್ವಭಾವದ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದರೆ ಅವನಿಗೆ ಬಿಟ್ಟರೆ ಕೆಲಸ ಮಾಡಲ್ಲ, ಗೈಡ್ ಮಾಡ್ತಾನೆ. ಗೈಡ್ ಮಾಡುವಂಥ ಒಂದು ಕೌಶಲ್ಯನೂ ಕೂಡ ಚೆನ್ನಾಗಿರುತ್ತೆ. ಯಾವಾಗಲೂ ಅವನು ಸ್ವಇಚ್ಛೆಯಿಂದ ಅವನೇ ಪ್ರಯತ್ನ ಪಟ್ಟಾಗ ಚೆನ್ನಾಗಿ ನಿರ್ವಹಣೆ ಮಾಡ್ತಾನೆ. ಈ ರೀತಿಯ ಒಂದು ಗುಣಗಳನ್ನು ಮೂರನೇ ಶಾಖೆಯ ವ್ಯಕ್ತಿಗಳು ಹೊಂದಿರ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಮೂರನೇ ಶಾಖೆ ವ್ಯಕ್ತಿಗಳಿರ್ತಾರಲ್ಲ, ನಮ್ಮ ಜೊತೆಯಲ್ಲಿರುವಂಥ ಜನಗಳಲ್ಲಿ ಹೆಚ್ಚು ಜನ ಈ ಮಾಟ ಮಂತ್ರಕ್ಕೆ ಅಥವಾ ಬಲಿಯಾಗುವಂಥವ್ರು ಇರ್ತಾರೆ, ಗಮನಿಸಿರ್ಬೋದು. ಅದನ್ನು ನಂಬುವಂಥದ್ದು, ನಿಂಬೆಹಣ್ಣು ಪೂಜೆ ಮಾಡಿಸ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೊರಟ್ರೆ ಮುಗೀತು, ನಮ್ಮ ಕೆಲಸ ಆಗೋತು ಅಂತ ಅಂದ್ಕೊಳ್ತೀವಿ ನೋಡಿ. ಇಂಥವರೆಲ್ಲ ಮೂರನೇ ಶಾಖೆಯ ಒಂದು ಏನು ಇರುತ್ತೋ ಆ ಸ್ವಭಾವ ಎಲ್ಲ ವ್ಯಕ್ತಿಗಳಲ್ಲಿ ಕೆಲಸ ಮಾಡೋದು ಇದೇನೆ. ಬೈಕ್ ಹೋಗ್ತಾ ಇದ್ರೆ ಬೈಕಿಗೆ ನಿಂಬೆಹಣ್ಣು ಕಟ್ಟಿಬಿಡೋದು, 2 ಮೆಣಸಿನ್ಕಾಯಿ 1 ನಿಂಬೆಹಣ್ಣು, ಆಕ್ಸಿಡೆಂಟ್ ಆಗಲ್ಲ, ದೇವ್ರು ಕಾಪಾಡುತ್ತೆ ಅಂತ. ಗೊತ್ತಾಯ್ತಾ? ಇದು ಈ ಒಂದು ಗುಣ ಏನಾಗುತ್ತೆ ಅಂದರೆ ವಿಜ್ಞಾನಿಗಳಲ್ಲೂ ಇರುತ್ತೆ. ವಿಜ್ಞಾನಿಗಳು ಒಳ್ಳೆಯ ಬಾಹ್ಯಾಕಾಶಕ್ಕೆ ಬಿಡುವಂಥ ರಾಕೆಟ್ಗಳನ್ನು ಕಂಡಿಡಿದ್ರೂ ಕೂಡ ಯಾವಾಗ ಉಡಾವಣೆ ಮಾಡಬೇಕು ಅಂತೇಳಿ ಮುಹೂರ್ತ ಹುಡುಕ್ತಾರಲ್ಲ, ಒಂದು ಒಳ್ಳೆಯ ಮುಹೂರ್ತದಲ್ಲಿ ಉಡಾವಣೆ ಮಾಡೋಣಪ್ಪ, ಏಕೆಂದರೆ ಕಷ್ಟಪಟ್ಟು ತಯಾರಿಸಿದ್ದೀವಿ. ಹೀಗೆ ಆ ಮೂರನೇ ವ್ಯಕ್ತಿಯ ಸ್ವಭಾವ ಏನಿರುತ್ತೋ ಆ ಸ್ವಭಾವದ ಒಂದು ಗುಣ ಅಲ್ಲಿ ಕೆಲಸವನ್ನು ಮಾಡುತ್ತೆ. ಮಾಟ ಮಂತ್ರಗಾರಿಕೆ ವಾಮ ಮಾರ್ಗ ಸಿದ್ಧಿಗಳು ಅವಕ್ಕೂ ಕೂಡ ಬಲಿಯಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಮೂರನೇ ಶಾಖೆಯ ವ್ಯಕ್ತಿಗಳು ವಿಜ್ಞಾನಿಗಳು ಕೂಡ ಹೊಸ ವಸ್ತುಗಳನ್ನು ಕಂಡುಹಿಡಿತಾರೆ, ಹೊಸ ವರ್ಷನ್ ಮೊಬೈಲ್ಗಳನ್ನು ಕಂಡುಹಿಡಿತಾರೆ, ಜನಗಳಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ಕಂಡುಹಿಡ್ಕೊಡ್ತಾರೆ. ಇವರೆಲ್ಲ ಮೂರನೇ ಶಾಖೆ ವ್ಯಕ್ತಿಗಳೇ. ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡ್ತಾ ಇರ್ತಾರೆ, ಹೊಸ ರುಚಿಗಳನ್ನು ಕಂಡುಹಿಡ್ಕೊಡ್ತಾರೆ. ನಮಗೇನೇನು ಅಗತ್ಯವಾಗಿ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಎಲ್ಲವನ್ನು ಕಂಡುಹಿಡಿದು ಕೊಡುವಂಥವ್ರು ಈ ಮೂರನೇ ಶಾಖೆಯ ವ್ಯಕ್ತಿಗಳು ಅಂತ.
ಆ ದೃಷ್ಟಿಯಿಂದನೇ ಇವನು ಒಬ್ಬ ವಿಜ್ಞಾನಿ, ತಂತ್ರಜ್ಞಾನಿ ಮತ್ತು ತತ್ವಜ್ಞಾನಿನೂ ಕೂಡ. ಅವನು ಬರೀ ತಂತ್ರಜ್ಞಾನಿ ಅಲ್ಲ, ತತ್ವಜ್ಞಾನಿ. ತತ್ವಜ್ಞಾನಿ ಅಂತಂದರೆ ಅವನಿಗೆ ವಿಚಾರ ಶಕ್ತಿ, ವಿಚಾರಪರತೆ ಇರುತ್ತೆ. ಯಾವ ವ್ಯಕ್ತಿಗಳಿಗೆ ಯಾವ ವಸ್ತುಗಳನ್ನು ಕೊಡಬೇಕು, ಈ ವಸ್ತುಗಳು ಅವರ ಪ್ರಜ್ಞೆ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತವೆ, ಅವರ ಪ್ರಜ್ಞೆ ಬೆಳವಣಿಗೆ ನಾನು ಕೊಡುವಂಥ ವಸ್ತುಗಳಿಂದ ಆಗುತ್ತೋ ಅಥವಾ ಆಗೋದಿಲ್ವೋ, ಇಂತಹ ಒಂದು ವಿಚಾರ ಶಕ್ತಿ ಇವರಿಗಿರುತ್ತೆ ಆ ಮೂರನೇ ಶಾಖೆಯ ವ್ಯಕ್ತಿಗಳಿಗೆ. ಈ ದೃಷ್ಟಿಯಿಂದನೇ ನಿಜವಾಗಲೂ ಕೂಡ ಈ ಗೋಷ್ಠಿಯಲ್ಲಿ ನಮ್ಮ ನಿರ್ದೇಶಕರು ಒಳ್ಳೆಯ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಏಕೆಂದರೆ ಇವುಗಳನ್ನು ತಿಳ್ಕೊಂಡ್ರೆ ನಾವು ನಮ್ಮ ಮನೆಯಲ್ಲಿರೋರ ಜೊತೆ, ಕುಟುಂಬದ ಸದಸ್ಯರ ಜೊತೆ ಅಥವಾ ನಮ್ಮ ಸಹಜೀವರ ಜೊತೆಯಲ್ಲಿ ಸಮರಸತೆಯಿಂದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಮನೆಯಲ್ಲಿ ನಾವು ಮನೇನ ಮೊದಲು ಗೆದ್ದು ಆಮೇಲೆ ಮಾರಿ ಗೆಲ್ಲು ಅಂತ ಇದೆಯಲ್ಲ, ಮನೆಯಲ್ಲೇ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ ಅಂದಾಗ ಬೇರೆಯವರು ನಮಗೆ ಹೇಳೋಕ್ಕೆ ಏನು ಸಾಧ್ಯ ಆಗುತ್ತೆ? ಆ ದೃಷ್ಟಿಯಿಂದ ಈ ಒಂದು ತಿಳುವಳಿಕೆ, ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೃಷ್ಟಿಯಿಂದನೇ ನಮಗೆ ಗೊತ್ತಿಲ್ಲದಂತೆ ಮನೆಗಳಲ್ಲಿ ಏನಾಗುತ್ತೆ, ಮಗು ತಿಂಡಿ ತಿನ್ನಿಸುವಾಗ ಮೊದಲೇನು ಮಾಡೋರು, ಎತ್ಕೊಂಡು ಆಕಾಶ ನೋಡ್ಕೊಂಡು, ಚಂದ್ರನ ನೋಡ್ಕೊಂಡು, ಅಲ್ಲಿ ನೋಡು ತಿಂಗಳ ಮಾಮನ ನೋಡು, ಚಂದಮಾಮನ ನೋಡು ಅಂತ ತಿನ್ನಿಸ್ತಾ ಇದ್ರು. ಈಗ ನಾವೇ ಆಚೆಗೆ ಹೋಗಲ್ಲ, ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ ಇದರಲ್ಲಿ ಏನೇನೋ ಹಾಕ್ಕೊಡ್ತೀವಲ್ಲ ಬೊಂಬೆಗಳನ್ನ, ಇದನ್ನು ಹಾಕ್ಕೊಂಡು ತಿನ್ನು 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 ಅಂತ ತಿನ್ನಿಸ್ತೀವಿ ನೋಡಿ. ಕಾಲ ಬದಲಾವಣೆ ಆಯಿತು, ಇಂಥ ತಂತ್ರಜ್ಞಾನಗಳನ್ನು ಬಳಸ್ಕೊಂಡ್ವಿ, ಇವುಗಳನ್ನು ಕೊಡ್ತಾ ಇದ್ವಿ. ಈ ದೃಷ್ಟಿಯಿಂದನೇ ಏನಾಗ್ತಾಯಿದೆ, ನೈತಿಕತೆ ಅಧಃಪತನಕ್ಕೆ ಹೋಗ್ತಾ ಇದೆ. ಕತೆ ಹೇಳುವಂಥ ಜನ ಕಡಿಮೆ, ನೀತಿ ಕತೆಗಳನ್ನು ಹೇಳೋವಂಥವ್ರು ಇಲ್ಲ, ವಯಸ್ಸಾಗಿರೋರ ಜೊತೆಯಲ್ಲಿ ಮಕ್ಕಳನ್ನೇ ಬಿಡಲ್ಲ, ಮೊಮ್ಮಕ್ಕಳನ್ನು ತಾತನ ಜೊತೆ ಅಜ್ಜಿ ಜೊತೆ ಬಿಡೋದೇ ಇಲ್ಲ. ಯಾಕೆಂದರೆ ಈಗಿನ ಪೀಳಿಗೆ ಬಂದಿರುವಂಥ ಏನು ಯುವ ಪೀಳಿಗೆ ಸೊಸೆಯರಿದಾರಲ್ಲ, ಅದಕ್ಕೆ ನಾನು ಒಂದ್ಸಲಿ ನೋಡಿದೆ, ಯಾರು ಚಿಕ್ಕ ವಯಸ್ಸಿನ ಸದ್ಯ ಇಲ್ಲ, ಇದ್ದರೆ ಬೈದ್ಕೊಂಬಿಡೋರು ಅವರು. ಎಲ್ಲ ಅತ್ತೆದಿರಿದ್ದಾರೆ ಹೊರತು ಸೊಸೆದಿರು ಯಾರೂ ಇಲ್ಲ ಇಲ್ಲಿ ಸದ್ಯ. ಅವ್ರೇನು ಮಾಡ್ತಾಯಿದ್ದಾರೆ, ಮಕ್ಕಳನ್ನ ಬಿಡಲ್ಲ. ಬಾಯಲ್ಲಿ ಅಜ್ಜಿ ತಗೋಬೇಡ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಇದೆ, ಅವರು ಲೆಕ್ಚರರ್, ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್, ಡಿಗ್ರಿ ಕಾಲೇಜ್ ಲೆಕ್ಚರರ್. ಅವ್ರ ಹೆಂಡ್ತಿನೂ ಕೂಡ ಲೆಕ್ಚರರ್. ಆ ಡಿಗ್ರಿ ಕಾಲೇಜ್ ಲೆಕ್ಚರರ್ ಇರಲ್ಲ, ಅವ್ರು ನನ್ನ ಸ್ನೇಹಿತರು. ಅವ್ರ ತಾಯಿ ಮೊಮ್ಮಗು ಪ್ರೀತಿಯಿಂದ ಹಬ್ಬಕ್ಕೆ ಬಂದಿದೆಯಲ್ಲ ಅಂತೇಳಿ ಹೋಗಿ ಮುಟ್ಟಿ ಮಾತಾಡ್ಸೋಕೆ ಹೋದಾಗ ಅವ್ರ ಸೊಸೆ ಏನಂದ್ರು ಅಂದರೆ, ಇನ್ಫೆಕ್ಷನ್ ಆಗುತ್ತೆ, ನೀವು ಮುಟ್ಟಬೇಡಿ ಅಂದರು ಅತ್ತೆಯ ಒಂದು ಮನಸ್ಥಿತಿ ಹೆಂಗೆ ಆಗ್ಬಹುದು ಅಂತ ನಾವು ಯೋಚನೆ ಮಾಡಬೇಕು ಅಲ್ವಾ. ಸ್ವಂತ ಮಗನ ಮಗು ಇನ್ಫೆಕ್ಷನ್ ಆಗುತ್ತೆ, ನೀವು ಮುಟ್ಟಬೇಡಿ ಅಂತ. ಅವರ ಅತ್ತೆ ಆಮೇಲೆ ಅವ್ರು ಹೋದ್ಮೇಲೆ ಅಳ್ತಾ ಬಂದು ನನ್ನ ಹತ್ರ ಹೇಳ್ತಾರೆ, ಎದುರುಗಡೆ ಮನೆಯಲ್ಲೇ ನಮ್ಮನೆ ಹೀಗಂದ್ರು ಅಂತ. ಬಿಡಿ ಹೋಗಲಿ, ನಮ್ಮನೆ ಮಗು ಇದೆ, ಇದನ್ನೇ ಮುಟ್ಟಿ ಅಂತೇಳಿ ನಾವು ಸಮಾಧಾನ ಮಾಡಿದ್ವಿ. ನೋಡಿ, ಇಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿ ಯಾವಾಗ ಹೋಗುತ್ತೋ ಆವಾಗ ಏನಾಗುತ್ತೆ, ಸಮರಸತೆ ಬರೋಲ್ಲ, ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತೆ. ಈ ದೃಷ್ಟಿಯಿಂದ ಈ ಮಾನವನ ಸ್ವಭಾವದ 7 ರೇಖೆಗಳು ಅಥವಾ 7 ಸ್ವಭಾವಗಳು ಅಂತ ಏನಿದೆಯೋ ಇದನ್ನು ನಾವು ಗ್ರಹಿಸಿ ಅರ್ಥ ಮಾಡಿಕೊಂಡು ಸಹಜವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಒಂದೆರಡು ಮಾತುಗಳನ್ನು ಹಾಡೋದಕ್ಕೆ ಅವಕಾಶ ಪಟ್ಟಂಥ ಕಾರ್ಯಕ್ರಮದ ಆಯೋಜಕರು, ನಿರ್ದೇಶಕರು ಮತ್ತು ಅಧ್ಯಕ್ಷರು ಎಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಹಲೋ.